ಹೆಣ್ಣಿಂದು ಇತ್ತೀಚೆಗೆ ಊರಿಗೆ ಬಂದಾಗ ಮೊಬೈಲ್ ಅಲ್ಲಿ ಸಿಕ್ಕಾಕೊಂಡು ಗೊತ್ತಾಯ್ತು, ಅವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ. ಅವ್ರ ಮನೆಯವ್ರಿಗೂ ಅಂದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ? ಅಲ್ಲ, ಹುಡುಗಿ ಗಂಡ ಅತ್ತೆ. ಓಹೋ, ಅವರು ಮದುವೆ ಆಗಿರೋರೆಯಾ? ಅವರು ಮದ್ವೆ ಆಗಿರೋರು. ಅವ್ರು ಗೊತ್ತಾಗಿ ಅವ್ರು ಹೇಳಿದ್ ನನಗೆ ಗೊತ್ತೇ ಆಗಿಲ್ಲ ಅಲ್ಲೇವರ್ಗುನು. ಓ, ಅವ್ರ ಅತ್ತೆ ಮಾವ ನಿಮಗೆ ಹೇಳಿದ್ದು? ಗಂಡ ಅತ್ತೆ ಹಿಂಗಿದೆ ನೋಡ್ಕೊಳಮ್ಮ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಗಂಡ ನಮ್ಮ ಹೆಂಡತಿ ವಿಚಾರವಾಗಿ ಗಮನ ಕೊಡ್ತಿದ್ದಾನೆ, ನೋಡ್ಕೊ ಅಂತ. ಅವ್ರ ಹೆಂಡತಿಗೆ ಹೇಳಿರ್ಲಿಲ್ವಾ ಅವರು ನಾವು ಬುದ್ಧಿ ಕಲ್ಸ್ಕೊಂತೀವಿ, ನೀನ್ ಬುದ್ಧಿ ಕಲ್ಸ್ಕ. ಓ, ನಮ್ಮ ಹೆಂಡತಿಗೆ ನಾನು ಕಲಿಸ್ಕೊಳ್ತೀನಿ, ನಿನ್ನ ಗಂಡಂಗೆ ನೀನು ಬುದ್ಧಿ ಕಲಿಸ್ಕೊ ಅಂತ. ಅವಾಗ ನಿಮಗೆ ಗೊತ್ತಾಯ್ತು, ಬಟ್ ಗಂಡನಿಗೆ ಹೆಂಗ್ ಗೊತ್ತು ಮಾಡಿದ್ರಿ ಇದು ನೀವು? ಹೆಂಗ್ ಮಾಡಿದ್ವಿ ಅಂದ್ರೆ ಹೇಳ್ದೆ, ಹಂಗಲ್ಲ ಹಿಂಗೆ ಇರ್ಬೇಕು, ಸುಮ್ನೆ ಯಾಕೆ ಅಂತ ಹೇಳ್ದೆ. ಇಲ್ಲ ಹಾಗೆ ಹೀಗೆ ನನಗೆ ಅವರೇ ಬೇಕು, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಒಂದ್ಸಲ 2 ಸಲ ಮದ್ವೆಗೆ 15 ವರ್ಷಕ್ಕೆ 15 ಪಂಚಾಯಿತಿ ಮಾಡ್ಬಿಟ್ಟಿದೀವಿ. ಏನ್ ವಿಚಾರಕ್ಕೆ? ಇದೇ ಜೂಜಾಡೋದು, ಕುಡಿತ ಅವೆಲ್ಲ. ಈಗ ನಮ್ ಚಿಕ್ಕಪ್ಪ ಅವ್ರನ್ನು ಕರಿಯೋದು, ಇದ್ ಮಾಡೋದು, ಅವ್ರ ಅಣ್ಣ ತಮ್ಮಗಳು ಕರಿಯೋದು. ಹಾಗೆ ಮಾಡಿದಾಗಲೆಲ್ಲ ಬಿಡ್ತೀನಿ ಅಂತ ಭರವಸೆ ಕೊಡ್ತಿದ್ರ? ಬರೋದು. ಮತ್ತೆ ನಾವು ದುಡಿತಾ ಇದ್ರೆ ನಮ್ಮ ಮನೆಗೆ ಬೇಲಿ ಎದ್ದು ಹೊಲ ಮೇಯುತ್ತನ್ನ ಅಂತಾರಲ್ಲ ಸರ್, ಆತರ. ನಾವು ಅಷ್ಟೋ ಇಷ್ಟೋ ಊಟ ಮಾಡ್ದಂಗ್ ತಿಂದಂಗ್ ಉಳ್ಸಿದ್ರು ಅದು ಮನೆಯಲ್ಲಿ ಸೀರಿಯಲ್ ಬಚ್ಚಿಕಿದ್ರು ಬಿಡಂಗಿಲ್ಲ ಹಣನ. ಜೂಜಿಗೆ ಯಾವ್ದು ಖರ್ಚು ಮಾಡ್ತಾರೆ ಎಲ್ಲದಕ್ಕೂ ಕೊಡ್ತಿರೋದೆ. ಚಟ. ಒಟ್ಟಿಗೆ ಮನೆಯಾಗ ಹೆಂಡತಿ ಮಕ್ಳಿಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಕೊಡೋದು. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದವ್ವ? ಸರ್ ಊರ್ ಬೇಡ ಸರ್. ಅಯ್ಯೋ ಆಯ್ತು. ಏನ್ ಮಾಡ್ಕೊಂಡಿರೋದು? ಸರ್ ನಾವು ಒಂದು ಅಂಗಡಿ ಮಾಡ್ಕೊಂಡಿದ್ದೀವಿ ಸರ್. ಅಂಗಡಿ? ಸರ್. ಏನು? ಪ್ರಾವಿಷನ್ ಸ್ಟೋರ್. ಸರ್. ಆಯ್ತವ್ವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಸರ್ ಒಂದು ವರ್ಷದಿಂದ ನೋಡ್ತಾ ಇದೀವಿ ಸರ್. ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ ಕಾರ್ಯಕ್ರಮದಲ್ಲಿ? ಸರ್ ಇದೇ ಮೊದಲೇ ಸರ್. ಬೇಜಾನ್ ಟ್ರೈ ಮಾಡಿದೀನಿ ಸರ್, ಸಿಕ್ಕಿಲ್ಲ ಕರೆ. ಭಗವಂತ. ಆಯ್ತವ, ಒಳ್ಳೇದಾಗ್ಲಿ. ಹೇಳು ತಾಯಿ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸರ್ ಹಂಚ್ಕೊಳ್ಳೋದಿದೆ. ಊಟ ಮಾಡಿದ್ರಾ? ಸರ್ ಆಯ್ತು ಸರ್. ನಿಮ್ದು ಆಯ್ತು ಸರ್? ಊಟ ಆಯ್ತು. ಹೇಳವ್ವ, ಏನ್ ವಿಚಾರ? ಸರ್ ನಮ್ಮ ಅಪ್ಪಗೆ ನಾನು ನಮ್ಮ ಅಣ್ಣ ಇಬ್ರು. ನಿಮ್ಮ ಅಪ್ಪಂಗಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ? ಅಪ್ಪ ಅಮ್ಮಗೆ ನಾವಿಬ್ರು. ನಮ್ಮ ಮನೆಯವರು ನಮ್ಮ ಅಣ್ಣ ಯಾರು ಮಾತಾಡ್ಸೋದಿಲ್ಲ ಸರ್. ಯಾರನ್ನ? ನನ್ನ. ಅಲ್ಲ, ಏನು ಹುಡ್ದಾಗ್ಲಿಂದಲ್ಲ? ಇಲ್ಲ ಸರ್, ಮೊನ್ನೆ ಒಂದು 5 ವರ್ಷದಿದ್ದ. ಅಪ್ಪ ಅಮ್ಮಂಗೆ ಇಬ್ರು ಮಕ್ಳು ಅಂದ್ಬಿಟ್ಟು ಡೈರೆಕ್ಟ್ ಇಲ್ಲಿ ಬಂದ್ಬಿಟ್ರೆ? ಅಪ್ಪ ಅಮ್ಮಂಗೆ ನೀವಿಬ್ರು ಮಕ್ಳಾ? ಸರ್. ಏನು ಓದಿದ್ದೀರಿ? ಸರ್ ನಮ್ದು SLC ಆಯ್ತು ಸರ್. ಚಿಕ್ಕ ಏಜ್ಗೆ ಮದ್ವೆ ಮಾಡಿದ್ರು. ಅಲ್ಲ, ಈಗ ಮದುವೆ ಮಾಡಿದ್ದು ಫಸ್ಟ್ SLC ಫಸ್ಟ್? SLC ಅಷ್ಟೇ ಸರ್. SLC ಆದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಮದುವೆ ಮಾಡಿದ್ರು? SLC ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್, ಅವಾಗೆ ಮದ್ವೆ ಮಾಡಿದ್ರು 15 ವರ್ಷಕ್ಕೆ. ಎಕ್ಸಾಮ್ ಆರ ಬರದ್ರ? ಸರ್ ಬರ್ದೆ ಸರ್. ರಿಸಲ್ಟ್ ಬಂತ? ಸರ್ ರಿಸಲ್ಟ್ ಬಂತು. ಏನಾಯ್ತು? ಪಾಸ್ ಆಯ್ತು ಸರ್, ಫಸ್ಟ್ ಕ್ಲಾಸ್ ಅಲ್ಲೇನೆ. ಲೈಫ್ ಫೇಲ್ ಆಯ್ತಾ? ಸರ್ ಲೈಫ್ ಫೇಲ್ ಆಗ್ಬಿಟ್ಟಿದೆ. ಅಯ್ಯೋ ಪಾಪ. ಆಯ್ತು. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಅಪ್ಪ ಅಮ್ಮ ನೋಡಿ ಮದ್ವೆ ಮಾಡಿದ್ದು. ಅಪ್ಪನ ತಂಗಿ ಮಗ. ಒಂದ್ ನಿಮಿಷ, ಅಪ್ಪನ ತಂಗಿಯ ಮಗ? ಅತ್ತೆ ಮಗ. ಅಯ್ಯೋ, ಒಂದೇ ಸಾರಿ ಅತ್ತೆ ಮಗ ಅಂದಿದ್ರೆ ಮುಗ್ದೋಗಿತ್ತು. ಅಪ್ಪನ ತಂಗಿ ಮಗ. ಬಟ್ ನಿಮ್ಗೆ ಅವಾಗ ಅಂದ್ರೆ ಬಹಳ ಇಷ್ಟದಿಂದ ಆಗಿದ್ದ ಅಥವಾ? ಇಲ್ಲ ಸರ್, ನಮ್ಗೇನ್ ಇಷ್ಟನೇ ಇರ್ಲಿಲ್ಲ, ಓದ್ಬೇಕು ಅಂತ ಇತ್ತು, ಚೆನ್ನಾಗಿ ಓದ್ತಾ ಇದ್ದೆ. ಮದುವೆ ಬಗ್ಗೆ ಆ ಮಟ್ಟಿನ ಪ್ರೇಮ ಭಾವನೆ ಏನ್ ಬರೋ ಸಮಯ, ಏಜ್ ಅಲ್ಲ ಅದು. ಇಲ್ಲ 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 ಇಲ್ಲ. ಅಪ್ಪ ಅಮ್ಮ ಹೇಳಿದ್ರು ಅಂತ ಮದುವೆ ಆದ್ರಿ? ಇಲ್ಲ ಸರ್, ನಂಗೆ ಇಷ್ಟನೇ ಇಲ್ಲ, ಆಗದ್ ಬೇಡ, ಓದ್ಬೇಕು ಅಂತ ಇದ್ದೆ. ಮನೆಯಲ್ಲಿ ಬಲವಂತ ಮಾಡಿ ಮದ್ವೆ ಮಾಡಿದ್ರು. ಆಯ್ತವ, ಹೇಳವ. ಹಂಗೋ ಹಿಂಗ ಮಾಡಿ ಒಂದ್ 15 ವರ್ಷ ಸಂಸಾರ ಮಾಡಿದೆ ಸರ್. ಓಹೋ, ಓಕೆ. ಮಗ ಇವಾಗ 2nd PUC ಮುಗ್ದಿದೆ ಸರ್. ಅಂದ್ರೆ ಒಬ್ಬರೇ ಮಗ? ಒಬ್ನೇ ಮಗ. ಆಯ್ತು. ಅವನಿಗೆ ಇವಾಗ 18 ವರ್ಷ ಸರ್. ಮದ್ವೆ ಆಗುವ 20 ವರ್ಷ ಆಯ್ತು. ಅಲ್ಲ,
ನಿಮಗೆ ಮದುವೆ ಆಗಿ 20 ವರ್ಷ ಆಯ್ತು, ಮಗನಿಗೆ 18 ವರ್ಷ. ಹ್ಞೂ ಸರ್. ಓಕೆ. 15 ವರ್ಷ ಸಂಸಾರ ಮಾಡಿದ್ವಿ ಸರ್. ಏನು ಮನೆಯವ್ರ ಮದ್ವೆ ಮಾಡಿದಾರೆ, ಈ ಕಷ್ಟನೋ ಸುಖನೋ ಮಾಡ್ಬೇಕಂತ ಇದನ್ ಮಾಡಿದ್ವಿ ಸರ್. ಏನೇ ಮಾಡ್ಬೇಕು ಅಂದ್ರೂನು ಮನುಷ್ಯ ಒಂದು ಚಟ ಅಲ್ಲ. ಯಾರಿಗೆ? ನಮ್ಮ ಯಜಮಾನ್ರಿಗೆ. ಓಕೆ. ಇದು ಮದುವೆ ಆದ ಸಮಯದಿಂದ ಇತ್ತು ಅಥವಾ ಇತ್ತೀಚಿಗೂ? ಮದ್ವೆ ಆದಾಗಿದ್ದ ಇತ್ತೇನ, ನಮ್ ಕಣ್ಣಿಗೆ ಕಾಣಿಸಿರೋದು ಇತ್ತೀಚೆಗೆ ಒಂದ್ 5 ವರ್ಷದಿದ್ದ. ಏನ್ ಚಟ? ಇದು ಜೂಜಾಡೋದು, ಕುಡಿತ, ಎಲ್ಲ. ಹೆಣ್ಣು? ಎಲ್ಲ ಅದು ಸರ್. ಪ್ಯಾಕೇಜು ಅದು ಸೇರಿ? ಅದು ಸೇರಿ ಎಲ್ಲ ಅಂತ ಹೇಳಿದ್ರೆ ಅದು ಅದ್ರಲ್ಲೇ ಬಂದ್ಬಿಡುತ್ತೆ ಸರ್. ಹೌದಾ, ಆಯ್ತು. ನಿಮಗೆ ಹೆಂಗ್ ಗೊತ್ತಾಯ್ತು? ಅದೇ ಸರ್, ಒಂದೊಂದೇ ಗೊತ್ತಾಗ್ಬಿಡ್ತು. ಈಗ ಸುಮ್ನೆ ಹೇಳೋದ್ ಬೇಡ ಅಂತಂದ್ ಎಲ್ಲ ಕಂಡಿಡ್ದೆ ಎದ್ರಿ ಕಂಡಿಡ್ದು ಮಾತಾಡ್ಬೇಕು. ಬಟ್ ಕುಡಿತ ಅನ್ನೋದು ಮೊದ್ಲಿಂದ ಸ್ವಲ್ಪ ಸ್ವಲ್ಪ ಅಂತ ಗೊತ್ತಿತ್ತಷ್ಟೇ? ಗೊತ್ತಿತ್ತು. ಜೂಜು ಗೊತ್ತಿತ್ತ ಮೊದ್ಲಿಂದ ಸ್ವಲ್ಪ ಸ್ವಲ್ಪ? ಹ್ಞೂ ಸರ್, ಮೊದ್ಲಿದ್ದಲ್ಲೂ ಗೊತ್ತಿತ್ತು. ಬೆಂಗಳೂರಲ್ಲಿ ಇದ್ವಿ ಒಂದ್ 10 ವರ್ಷ. ಎಲ್ಲ ದುಡ್ದಿದ್ದೆಲ್ಲ ಅದಕ್ಕೇನೆ. ಬಟ್ ಈ ಹೆಣ್ಣಿಂದ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೆಣ್ಣಿಂದು ಇತ್ತೀಚೆಗೆ ಊರಿಗೆ ಬಂದಾಗ ಮೊಬೈಲ್ ಅಲ್ಲಿ ಸಿಕ್ಕಾಕೊಂಡು ಗೊತ್ತಾಯ್ತು. ಅವ್ರ ಮನೆಯವ್ರಿಗೂ ನಮ್ಮ ಮನೆಯವ್ರಿಗೂ. ಅವ್ರ ಮನೆಯವ್ರಿಗೂ ಅಂದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ? ಅಲ್ಲ, ಹುಡುಗಿ ಗಂಡ ಅತ್ತೆ. ಓಹೋ, ಅವರು ಮದುವೆ ಆಗಿರೋರೆಯಾ? ಅವರು ಮದ್ವೆ ಆಗಿರೋರು. ಅವ್ರು ಗೊತ್ತಾಗಿ ಅವ್ರು ಹೇಳಿದ್ ನನಗೆ ಗೊತ್ತೇ ಆಗಿಲ್ಲ ಅಲ್ಲೇವರ್ಗುನು. ಓ, ಅವ್ರ ಅತ್ತೆ ಮಾವ ನಿಮಗೆ ಹೇಳಿದ್ದು? ಗಂಡ ಅತ್ತೆ ಹಿಂಗಿದೆ ನೋಡ್ಕೊಳಮ್ಮ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಗಂಡ ನಮ್ಮ ಹೆಂಡತಿ ವಿಚಾರವಾಗಿ ಗಮನ ಕೊಡ್ತಿದ್ದಾನೆ, ನೋಡ್ಕೋ ಅಂತ. ಅವ್ರ ಹೆಂಡತಿಗೆ ಹೇಳಿರ್ಲಿಲ್ವಾ ಅವರು? ಅವರು ನಾವು ಬುದ್ಧಿ ಕಲ್ಸ್ಕೊಂತೀವಿ, ನೀನ್ ಬುದ್ಧಿ ಕಲ್ಸ್ಕ. ಓ, ನಮ್ಮ ಹೆಂಡತಿಗೆ ನಾನು ಕಲಿಸ್ಕೊಡ್ತೀನಿ, ನಿನ್ ಗಂಡಂಗೆ ನೀನ್ ಬುದ್ಧಿ ಕಲ್ಸ್ಕೊ ಅಂತ. ಅವಾಗ ನಿಮಗ್ ಗೊತ್ತಾಯ್ತು. ಬಟ್ ಗಂಡನಿಗೆ ಹೆಂಗ್ ಗೊತ್ತು ಮಾಡಿದ್ರಿ ಇದು ನೀವು? ಹೆಂಗ್ ಮಾಡಿದ್ವಿ ಅಂದ್ರೆ ಹೇಳ್ದೆ, ಹಂಗಲ್ಲ ಹಿಂಗೆ ಇರ್ಬೇಕು, ಸುಮ್ನೆ ಯಾಕೆ ಅಂತ ಹೇಳ್ದೆ. ಇಲ್ಲ ಹಾಗೆ ಹೀಗೆ ನನಗೆ ಅವರೇ ಬೇಕು, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು 1 ಸಲ 2 ಸಲ ಮದ್ವೆಗೆ 15 ವರ್ಷಕ್ಕೆ 15 ಪಂಚಾಯಿತಿ ಮಾಡ್ಬಿಟ್ಟಿದೀವಿ. ಏನ್ ವಿಚಾರಕ್ಕೆ? ಇದೇ ಜೂಜಾಡೋದು, ಕುಡಿತ ಅವೆಲ್ಲ. ಈಗ ನಮ್ ಚಿಕ್ಕಪ್ಪ ಅವ್ರನ್ನು ಕರಿಯೋದು, ಇದ್ ಮಾಡೋದು, ಅವ್ರ ಅಣ್ಣ ತಮ್ಮಗಳು ಕರಿಯೋದು. ಹಾಗೆ ಮಾಡಿದಾಗಲೆಲ್ಲ ಬಿಡ್ತೀನಿ ಅಂತ ಭರವಸೆ ಕೊಡ್ತಿದ್ರ? ಬರೋದು. ಮತ್ತೆ ನಾವು ದುಡಿತಾ ಇದ್ರೆ ನಮ್ಮ ಮನೆಗೆ ಬೇಲಿ ಎದ್ದು ಹೊಲ ಮೇಯುತ್ತನ್ನ ಅಂತಾರಲ್ಲ ಸರ್, ಆತರ. ನಾವು ಅಷ್ಟೋ ಇಷ್ಟೋ ಊಟ ಮಾಡ್ದಂಗ್ ತಿಂದಂಗ್ ಉಳ್ಸಿದ್ರು ಅದು ಮನೆಯಲ್ಲಿ ಸೀರಿಯಲ್ ಬಚ್ಚಿಕಿದ್ರು ಬಿಡಂಗಿಲ್ಲ ಹಣನ. ಜೂಜಿಗೆ ಯಾವ್ದು ಖರ್ಚು ಮಾಡ್ತಾರೆ ಎಲ್ಲದಕ್ಕೂ ಕೊಡ್ತಿರೋದೆ. ಚಟ. ಒಟ್ಟಿಗೆ ಮನೆಯಾಗ ಹೆಂಡತಿ ಮಕ್ಳಿಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಕೊಡೋದು. ಬೆಂಗಳೂರು ಬಿಟ್ಟು ಬಂದ್ವಿ, ಊರಲ್ಲಾದ್ರೂ ಬುದ್ಧಿ ಕಲಿತಾರಂದ್ರೆ ಊರಲ್ಲೂ ಬುದ್ಧಿ ಕಲೀಲಿಲ್ಲ. ಬಟ್ ಹೆಣ್ಣಿಂದು ಬೆಂಗಳೂರಲ್ಲಿ ಇದ್ದಾಗ್ಲೇ ಇತ್ತ ಅಥವಾ ಊರಿಗೆ ಬಂದ್ಮೇಲೆ ಶುರುವಾಗಿರೋದಾ? ಬೆಂಗಳೂರಲ್ಲೂ ಇತ್ತು ಅನ್ಸುತ್ತೆ ಸರ್, ನಮಗ್ ಗೊತ್ತಾಗಿಲ್ಲ. ನಾವು ಬರೀ ಡೈಲಿ ಏನ್ ಸರ್ ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು ಮನೆಗೆ ಅಷ್ಟೇ. ಬಟ್ ಅದು ಬೆಂಗಳೂರದ ಹಳ್ಳಿ ಕಡೆದ? ಇವಾಗ ಹಳ್ಳಿ ಕಡೆಗೇನೆ. ಅಲ್ಲಲ್ಲ, ಅವರು ಆ ಹೆಣ್ಮಗಳು ಇಲ್ಲಿ ಊರಿಗೆ ಬಂದಾಗ 5 ವರ್ಷದ ಇಂಚೆ ಪರಿಚಯ ಆಗಿರೋದು. ಅಲ್ಲವಾ, ಅವ್ರು ಬೆಂಗಳೂರವರ, ಬೆಂಗಳೂರಲ್ಲಿ ಇರೋರ ಅಥವಾ ಊರ್ ಕಡೆ ಇರೋರ? ಇಲ್ಲ, ಊರ್ ಕಡೆಯವರು. ಅದಾದ್ಮೇಲೆ ಸರಿ ಮಾಡಿದ್ರ ನಿಮ್ ಗಂಡನ್ನ? ಸರಿ ಮಾಡಕ್ಕೆ ಟ್ರೈ ಮಾಡಿದ್ವಿ ಸರ್, ನಮ್ ಕೈಲಿ ಆಗ್ಲಿಲ್ಲ. ಅವರೇ ಬೇಕು ಅಂತಿದ್ರ? ಬಟ್ ಅವ್ರ ಗಂಡ ಅವರೆಲ್ಲ ಸುಮ್ನಿದ್ದಿದ್ದು ಹೇಳಿ. ಅವರು ನಾವು ಇದ್ರಲ್ಲಿ ಇಟ್ಕೊಂಡು ಅವ್ರು ಜಗಳ ಮಾಡ್ಕೊಂಡು ಅವ್ರು ತವ್ರ ಮನೆಗೆ ಹೊರಟೋದ್ರು. ಆ ಹುಡುಗಿನುವ? ಮತ್ತೆ ಹಂಗೋ ಹಿಂಗೋ ಮಾಡಿ ಕರ್ಕೊಂಡ್ ಬಂದ್ರು ಅವರು. ಹಂಗೋ ಹಿಂಗೋ ಹೆಂಗ ಆಯ್ತು ಸರ್, ನಮ್ ಕೈಲಿ ಹೋಗ್ಲಿ, ಇನ್ ಮುಂದಾದ್ರೂ ಬುದ್ಧಿ ಕಲ್ತ್ಕೊಂಡ್ ಚೆನ್ನಾಗಿರು. ಆ ವೇಳೆಗೆ ಮಕ್ಳಿಗೆ ಎಷ್ಟು ವರ್ಷ ಸರ್? ನನ್ ಮಗನಿಗೆ ಆಲೆ ಒಂದು 10 ವರ್ಷ ಇತ್ತು ಸರ್. ಅಂದ್ರೆ ನಮ್ ತಾಯಿ 5ನೇ ಕ್ಲಾಸ್ ವರ್ಗು ಬೆಂಗಳೂರಲ್ಲೇ ಓದಿಸಿದ್ರು. ಮತ್ತೆ ನಮ್ ತಾಯಿನೂ ನಮ್ಮಪ್ಪ ಇಬ್ರು ಸತ್ತೋಗ್ಬಿಟ್ರು. ಮತ್ತೆ ಇನ್ನೇನು ನಾವು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಜಗಳ ಮಾಡೋದು ಡೈಲಿ ನೋಡಿ ಕಲಿತಾನೆ ಅಂತ
ಮುರಾರ್ಜಿ ಎಕ್ಸಾಮ್ ನವೋದಯ ಬರ್ಸಿ ಅದ್ರಲ್ಲಿ ಪಾಸ್ ಆದ, ಅದ್ರಲ್ಲಿ ಹಾಕಿದ್ವಿ SLC ವರ್ಗುನು. ಅಂದ್ರೆ ನಮ್ಮಿಬ್ರೂನು ಗೊತ್ತಾಗ್ಬಾರ್ದು ಮಗುನಿಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರನ್ನ ಹಾಸ್ಟೆಲ್ ಇಟ್ಟಿದ್ರಿ? ಹಾಸ್ಟೆಲ್ ಇದ್ದ, ನವೋದಯದಲ್ಲಿದ್ದ. ಸೊ ಈ ಮಧ್ಯೆ ಇವ್ರನ್ನ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ರಿ? ಹ್ಞೂ ಸರ್, ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ. ಒಂದು 6 ತಿಂಗಳು ಬೆಂಗಳೂರಿಗೆ ಹೋಗೋರು, ದುಡ್ಕೊಂಡ್ ಬರೋರು, ಇಲ್ಲೆಲ್ಲ ಖರ್ಚು ಮಾಡೋರು, ಮತ್ತೆ ತಿರ್ಗಾ ಕುಡಿಯೋದು, ಬರೋದು, ಹೊಡಿಯೋದು. ಆಮೇಲೆ ಅದೇ ಸರ್, ಹಿಂಗೆ ಮಾಡಿ 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 ವರ್ಷದಿದ್ದಾನ ಜಗಳ ಮಾಡ್ಬಿಟ್ಟು ನನಗೆ ಹೊಡಿಯೋದು ಬಡಿಯೋದು ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಸುಮ್ನಾಗ್ಬಿಟ್ಟಿದೀನಿ ಸರ್. ಅದು ಏನೋ ಹೊಲನೂ ಮಾರ್ಕೊಂಡ್ ತಿನ್ಬಿಡ್ಲಿ ಬೇಜಾರಾಗ್ತಿರ್ಲಿಲ್ಲ ಸರ್. ಏನೋ ತಗೊಂಬಂದಿದ್ರು ತಿನ್ನದ, ಅದನ್ನ ನನ್ ಮಗ ತಗೊಳಕ್ ಹೋದ್ರೆ ಕೈಯ ಕಿತ್ಕೊಂಡು ವಾಪಸ್ ಹಾಕ್ಬಿಟ್ಟ. ಇಲ್ಲಿ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಿಮ್ಮ ಮಗ ಹಾಸ್ಟೆಲಿಂದ ಮನೆಗ್ ಬಂದಿದ್ದ? ಮನೆಗ್ ಬಂದಿದ್ದೆ ಸರ್, ರಜೆ ಇತ್ತಲ್ಲ, ಬೇಸಿಗೆ ರಜಾ. ಆಯ್ತು. ಅದನ್ನ ತಿನ್ನದ ಕಿತ್ಕೊಂಡ್ಬಿಟ್ಟು ವಾಪಸ್ ಹಾಕ್ಬಿಟ್ಟ. ಬೇರೆಯವ್ರಿಗೆ ತಗೊಂಡೋಗ್ಬೇಕು. ತಿನ್ನೋದೇನೋ ತಂದಿದ್ದ, ಮಸಾಲ ಪುರಿ ಏನೋ. ಓಕೆ, ಮನೆಗೆ ಏನೋ ತಿನ್ನೋದು ತಂದಿದ್ರು, ಅದು ನಿಮ್ ಮಗ ತಾಣ್ಲಿಕ್ಕೆ ಹೋದಾಗ ಅವನಿಂದ ಕಿತ್ಕೊಂಡು ಇದು ಬೇರೆಯವ್ರಿಗೋಸ್ಕರ ತಂದಿರೋದು ಅಂತ ಹೇಳ್ದ. ಸರ್ ಬೇರೆಯವರು ಅಂದ್ರೆ ಯಾರು? ಬೇರೆಯವ್ರು ಯಾರು ಹೇಳಿರ್ತಾರೆ, ನಮಗ್ ಗೊತ್ತಿಲ್ಲ ಸರ್. ಈಗ ಅದಕ್ಕೆ ನನ್ಗೆ ಅದೊಂದು ಬೇಜಾರಾಯ್ತು ಸರ್, ಮಗನಿಗೆ ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಸರ್, ಇದು ದುಡಿಯೋದೆಲ್ಲ ಮಗನ್ಗೋಸ್ಕರನೇ. ನಾವ್ ತಂದಿಲ್ಲ ಅಂತ ಅವ್ರು ದುಡ್ಡು ವಾಪಸ್ ಕೊಡ್ಬೋದಾಗಿತ್ತು. ಓಕೆ, ಅಂದ್ರೆ ಬೇರೆಯವ್ರು ಯಾರೋ ದುಡ್ಡು ಕೊಟ್ಟು ತರಿಸಿದ್ದಾರೆ, ಇದು ನಮ್ಮನೇದಲ್ಲ ಅಂತ ಹೇಳೋದ್ರ ಬದಲು ಆ ರೀತಿ ಹೊರಟಾಗ ನಡ್ಕೊಂಡಿದ್ದು ಬೇಜಾರಾಯ್ತು ಅಂತ. ಬೇಜಾರ್ ಅಲ್ಲ ಸರ್, ಬೇರೆಯವ್ರು ತಂದಿರೋದ್ ಕೊಟ್ಟವ್ರೆ, ಇವರೇ ತಗೊಂಡೋಗಿ ಕೊಡ್ತಾವ್ರ. ಅದು ನಿನ್ ಗೊಂದಲ ಅದು? ಸರ್, ಎರಡು ಗೊಂದಲ ಈಗ. ಮಗನಿಗೆ ಹಿಂಗ್ ಅಂದಿದ್ದು ಮತ್ತೆ ಇದರಿಂದ ಕಾರಣ. ನನ್ ಮಗ ಬಿದ್ದಿದ್ದೆ ಸರ್, ಬುಲ್ಡೆಯಲ್ಲಿ ಹೊಲಿಗೆ ಹಾಕ್ತಿದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗು, ನಾವೇ ಪೆಟ್ರೋಲ್ ಹಾಕಿಸ್ತೀವಿ ಅಂದ್ರು ಕರ್ಕೊಂಡ್ ಹೋಗ್ಲಿಲ್ಲ. ಅದೇ ಬೇರೆಯವ್ರು ಚೆನ್ನಾಗಿಲ್ಲ ಅಂದ್ರೆ ನೈಟ್ 12 ಗಂಟೆಗೆ ಟೆಂಪೋದಲ್ಲಿ ಕರ್ಕೊಂಡ್ ಹೋಗ್ತಾರೆ. ಮಗುನ್ಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಬ, ಇಲ್ಲೇ 1-2 ಕಿಲೋಮೀಟರ್ ಐತೆ, 1/2 ಲೀಟರ್ ಪೆಟ್ರೋಲ್ ಹಾಕ್ತಿವಂದ್ರು ಹೋಗಲ್ಲ. ಬೇರೆಯವ್ರಿಗೆ ಬೇಕಾದ್ರೆ 20 ಕಿಲೋಮೀಟರ್ ಇದ್ದ ನೈಟ್ 12 ಗಂಟೆಗೆ ಹುಷಾರಿಲ್ಲ ಅಂದ್ರೆ ಅವ್ರ ಹೆಂಡತಿ ಮಕ್ಳನ್ನ ಕರ್ಕೊಂಡ್ ಹೋಗ್ತಾರೆ ಬಂದು. ಅದೇನಿದು ಸೇವಾ ಬುದ್ಧಿನ ಅಥವಾ ಅದೇನ್ ಚಪಲನ? ಏನ್ ಸರ್ ಗೊತ್ತಿಲ್ಲ. ಅದು ಅಂದ್ರೆ ಅವ್ರಿಗೆ ಮಾಡ್ಬೇಕು ಅಂದ್ರೆ ಅದ್ಭುತ, ಬಟ್ ಮನೆಗೆ ಮಾರಿ ಆಗೋದು ಇನ್ನೂ ದುರಂತ. ಅದು ಸರ್, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಆಯ್ತು, ಹೇಳುವ. ಅದು ಇದು ಸರ್, ಇವಾಗ ಇಂಡಿಪೆಂಡೆಂಟ್ ಆಗಿ ನನ್ ಮಗನ್ ಓದಿಸ್ತಾ ಇದೀನಿ ಸರ್. ಹೌದಾ? ಅವರೆಲ್ಲಿ ಮತ್ತೆ? ಏನ್ ಸರ್? ಗಂಡ ಎಲ್ಲಿ? ಬೆಂಗಳೂರಲ್ಲಿ ಇದ್ದಾರೆ ಇವಾಗ. ಅಂದ್ರೆ ಒಟ್ಟಿಗೆ ಇದ್ದೀರಿ, ಬಟ್ ದುಡಿಯೋದಿಕ್ ಹೋಗಿದ್ದಾರೆ? ಇಲ್ಲ ಸರ್, ಒಟ್ಟಿಗೆ ಇಲ್ಲ. ಇವಾಗ ಅಲ್ಲೇ 1-2-3 ವರ್ಷದಿಂದ ಒಟ್ಟಿಗೆ ಇಲ್ಲ. ಒಟ್ಟಿಗೆ ಇಲ್ಲ ಅಂದ್ರೆ ಅದರ ಅರ್ಥ? ಇಲ್ಲ ಸರ್, ಅವ್ರ ಪಾಡಿಗೆ ಅವ್ರು ಬೆಂಗಳೂರಲ್ಲಿ ಇದ್ದಾರೆ ದುಡ್ಕೊಂಡು. ಪರ್ಮನೆಂಟ್ ಆಗ? ಹೌದು ಸರ್. ಅಂದ್ರೆ ಮೊದ್ಲು ಹೋಗ್ತಾ ಇದ್ರು ಅಂತ ಹೇಳಿದ್ರಿ, ಬಟ್ ಹೋಗಿ ಬರ್ತಾ ಇದ್ರು, ಬಟ್ ಈಗ ಬರೋದಿಲ್ಲ? ಇಲ್ಲ ಸರ್, ಈಗ ಬರೋದಿಲ್ಲ, ಮೊದ್ಲು ಬರ್ತಾ ಇದ್ರು. ಏನಾಯ್ತು, ಹಂಗ ಯಾಕೆ ಹೋದ್ರು? ಅದೇ ಸರ್, ಇವಾಗ ಹೇಳುದ್ ಸರ್, ಇಷ್ಟೊಂದೆಲ್ಲ ಮಾಡಿದ್ರಲ್ಲ. ನೀವೇ ದೂರ ಇಟ್ಟಿದ್ದ? ಹ್ಞೂ ಸರ್, ಮತ್ತೆ ಮನೆಯಲ್ಲೆಲ್ಲ ಬಂದು ಎಲ್ಲ ಅದೇನೋ ಬೇಲಿ ಎದ್ದು ಹೊಲ ಮೇದ್ ಬಿಡುದು. ಕಾಯ್ಬೇಕಾದವನೇ ಕೊಲ್ಲಂಗೆ ಅಂತ? ಹ್ಞೂ ಸರ್. ಮನೆ ನಡೆಸಬೇಕಾದವನೇ ಇದ್ದಿದ್ದೆಲ್ಲ ತಗೊಂಡೋಯ್ತಿದ್ದ ಅಂತಲ್ಲ? ಮನೆ ಹೋಗ್ಲಿ, ಏನು ಮಾಡೋದ್ ಬೇಡ, ಈ ಮನೆಯಲ್ಲಿ ಅಂಗಡಿಯಲ್ಲಿ ಬಿಟ್ರೆ ಈ ತರ ಹೊಲದಲ್ಲಿ ವ್ಯವಸಾಯ ಮಾಡು ಅಂತ ಹೇಳಿದ್ರು ಅದು ಹಾಳು ಮಾಡೋದೇ ಸರ್. ಏನಾದ್ರೂ ಈಗ ಹೋಗ್ಬಿಟ್ಟು ವಾಲ್ತಿರು ಆತರ ಈ ತರ ಮಾಡು ಅಂದ್ರೆ ಹೋಗ್ಬಿಡೋದು, ಅವ್ರ ಅಮ್ಮ ಮನೇಲಿ ಸುಮ್ಮನೆ ಕುತ್ಕೊಳ್ಳೋದು. ನಾವು ಕಿವಿಯಲ್ಲಿರೋದೆಲ್ಲ ಅಡ ಇಡೋದು, ವ್ಯವಸಾಯ ಮಾಡೋದು, ಸಾಲ ಮಾಡೋದು, ಅದು ಬೆಳೆಯಂಗಿಲ್ಲ. ಇಲ್ಲ ಅಂದ್ರೆ ಸುಮ್ನೆ ಅದೇನು ರಿಪೇರಿ ಇಲ್ಲ ಅಂದ್ರೆ ಸ್ಟಾರ್ಟ್ರು ರಿಪೇರಿ ಇದೆ, ಮೋಟ್ರು ರಿಪೇರಿ ಇದೆ ಅಂತ ನನ್ಗೆ ಏನು ಗೊತ್ತಿಲ್ದವಳ ಹತ್ರ ಸುಮ್ಮನೆ ದುಡ್ಡು ಇಸ್ಕೊಂಬದು. ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅದ್ ರಿಪೇರಿ ಬಂದೈತಿ, ಇದ್ ರಿಪೇರಿ ಬಂದೈತೆ, 4,000 ಕೊಡು ಅನ್ನೋದು. ನೀವಿಲ್ಲಿಂದ ದುಡಿತಾ ಇದ್ರೆ ಅಷ್ಟಣ? ಸರ್, ಇದು ವ್ಯಾಪಾರ ಮಾಡ್ತಿದ್ವಿ ಸರ್, ಅಂಗಡಿ. ಅಂಗಡಿಲಿ ಕೂತ್ಕೊಳ್ತಿರ್ಲಿಲ್ವಾ?
ಅಂಗಡಿಯಲ್ಲಿ ಕುತ್ಕೊಳ್ತಿದ್ರು ಸರ್. ಅಂಗಡಿಯಲ್ಲಿ ಬಿಟ್ಟು ನಾನು ಅಡಿಗೆ ಮಾಡಕ್ ಹೋದೆ ಅಂದ್ರೆ ದುಡ್ಡು ಇರ್ತಾ ಇರ್ಲಿಲ್ಲ. ಅಲ್ಲಿ ಇಲ್ಲಿ ಇಕ್ಕಿರೋದೆಲ್ಲ ಹೊಡ್ಕೊಂಡ್ಬಿಡೋದು. ಚೀಟಿ ಕಟ್ಟಕ್ಕೂ ಸಂಘಕ್ಕೂ ಅಂತ ಇಟ್ಟಿರೋದೆಲ್ಲ ಹೊಡ್ಕೊಂಡ್ಬಿಡೋದು. ಆಯ್ತು. ಆನಂತರ ಈ ಬೇರೆ ಆಗೋ ಮಟ್ಟಕ್ಕೆ ಸಂಘರ್ಷ ಯಾವ ಕಾರಣಕ್ಕೆ ಅಂದ್ರೆ ನಿಮ್ಮದೇ ನಿರ್ಧಾರ ಆಗಿತ್ತಾ, ನೀವೇ ಹೋಗಿ ಅಂದ್ರ ಅಥವಾ ನಾವೇ ಹೋಗ್ತೀನಿ ಅಂದ್ರ ಅವರು? ಏನಿಲ್ಲ ಸರ್, ಬರೋದು ವರ್ಷಕ್ಕೂ 6 ತಿಂಗಳಿಗೋ ಊರಿಗೆ ಬರೋದು, ಸಂಬಳದಾಗ ಜಗಳ ಮಾಡೋದು, ಕುಡಿಯೋದು ಮಾಡೋರು. ಮಗ ಇನ್ನೇನು ಇದಕ್ ಬಂದ, ಅವನ ಎದುರಿಗೆ ಗಲಾಟೆ ಮಾಡಿರಿ ಯಾಕೆ ಅಂತ ಈಗ ಸುಮ್ನೆ ಇದ್ದಾರೆ. ಸುಮ್ನೆ ಇದಾರೆ, ಜಗಳ ಮಾಡಕ್ ಬರಲ್ಲ ಇವಾಗ. ಬಟ್ ಈಗ ನೀವು ಹೇಳ್ಕೊಂಡಿದ್ದು ಈ ಹಿಂದೆ ಇಷ್ಟೆಲ್ಲ ಅನುಭವಿಸ್ತೇ ಅಂತ. ಹೌನ್ ಸರ್, ಹಿಂದೆ ಇಷ್ಟು ಕಷ್ಟ ಅನುಭವಿಸಿದೀನಿ ಅಂತ. ಈಗ ಮುಂದೆ ಏನ್ ಮಾಡ್ಬೇಕು? ಮಗ ಈಗ ಎಷ್ಟು ವರ್ಷ? ಮಗ 18 ವರ್ಷ ಸರ್, 2nd PUC ಪಾಸ್ ಆಗಿದೆ. ಬಟ್ ಅವರಿಗೆ ಇದೆಲ್ಲ ಸ್ವಲ್ಪ ಅರ್ಥವಾಗುವಷ್ಟಿದೆ ಅಥವಾ ಅರ್ಥ ಆಗಿದೆ? ಅರ್ಥ ಆಗಿದೆ ಸರ್. ತಂದೆ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಏನ್ ಸರ್? ತಂದೆ ಬಗ್ಗೆ ಏನ್ ಅಭಿಪ್ರಾಯ ಇದೆಯವ ಅಂದೆ. ಏನ್ ಅಭಿಪ್ರಾಯ ಅಂದ್ರೆ ದುಡ್ದು ಬೇರೆಯವ್ರಿಗೆ ಕೊಡ್ತಾರೆ, ಮಗನಿಗೆ ಖರ್ಚು ಮಾಡಲ್ಲ, ಹೆಂಡತಿ ಮಕ್ಳು ಸಾಕಲ್ಲ ಅಂತ ಗೊತ್ತಾಗಿದೆ. ನಿಮ್ಮ ಹತ್ರ ಏನು ಹೇಳ್ತಾರೆ? ಅದೇ ಅವನಿಗೆ ಕಷ್ಟ ಗೊತ್ತಿದೆ ಸರ್. ನಮ್ಮಮ್ಮ ತೀರೋಗಿ 7 ವರ್ಷ ಆಯ್ತು ಸರ್. ಅವಾಗಿದ್ದ ನಾನೇ ನೋಡ್ಕೊಂಡಿರೋದು ಖರ್ಚೆಲ್ಲ. ಮುಂಚೆ ನಮ್ಮಮ್ಮ ನಮ್ಮ ಅಣ್ಣ ನೋಡ್ಕೊಂಡಿದ್ರು. ಅವನಿಗೆ ನಮ್ಮಮ್ಮ ಕಷ್ಟ ಬಿದ್ದಿರೋದು ಗೊತ್ತಾಗಿದೆ. ಬೆಳಗಿನ ಜಾವ 5 ಗಂಟೆಗೆ ಬಸ್ ಬಿಡ್ಬೇಕಂದ್ರೆ ಗಾಡಿ ಇಲ್ಲ ಸರ್, ನಡ್ಕೊಂಡು ಹೋಗಿ ಬಸ್ ಹತ್ತಿ ಬಂದಿದ್ದೀನಿ ಸರ್. ತುಮಕೂರ್ಗೆ ಹೋಗ್ಬೇಕಂದ್ರು ಬಿಟ್ಟು ಬಂದಿದ್ದೀನಿ ಸರ್ ನಾನು. ಅಂದ್ರೆ ಮಗುನ್ನ ಸರ್. ಅಂದ್ರೆ ಮನೆಯಿಂದ ಬಸ್ ಸ್ಟ್ಯಾಂಡ್ ದೂರ ಅಂತನಾ? ಹ್ಞೂ ಸರ್, ನಮ್ಮ ಊರೊಳಗಡೆ ಬಸ್ ಬರಲ್ಲ, ಗೇಟಿಗೆ ಬಿಡ್ಬೇಕು. ಏನು 1-2 ಕಿಲೋಮೀಟರ್ ಇತ್ತು? ಹ್ಞೂ ಸರ್. ಓಕೆ. ಆ ಸರೋತ್ನಲ್ಲಿ ಅಥವಾ ಮುಂಜಾನೆ ಬೆಳಕ ಆಗದೆ ಇರೋ ಸಮಯದಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದ ಕಷ್ಟಗಳು ಇವು ಮಗ ನೋಡಿದ್ದಾನೆ ಅಂತ? ಹ್ಞೂ ಸರ್, ನೋಡಿದ್ದಾನೆ. ನಮ್ ಕಷ್ಟ ಎಲ್ಲ ವ್ಯವಸಾಯ ಮಾಡಿಸಿರೋದು ನೋಡಿದ್ದಾನೆ. 1,000 ಅಡಿಕೆ ಗಿಡ ಬೆಳೆಸಿದೀನಿ ಸರ್ ಅವ್ರು ಹೋದ್ಮೇಲೆ. ಓ ಹೌದಾ? ಹ್ಞೂ ಸರ್, ಚೆನ್ನಾಗಿ. ಹ್ಞೂ ಸರ್, ಬರ್ತಾ ಇದ್ದಾವೆ. ಚೋಣಿ ಕೊಡ್ತೀರಾ, ನೀವೇ ಮಾಡ್ತೀರಾ? ಇಲ್ಲ ಸರ್, ಕೊಡ್ತೀವಿ ನಾವೇನೆ. ಅದು ಇವಾಗ ನಮ್ಮಪ್ಪ ಸರ್, ಅದು ಜಮೀನಿಂದ ಕೇಳ್ಬೇಕು. ನಮ್ಮಪ್ಪ 9 ಎಕರೆ ಜಮೀನಿದೆ. ಅಂದ್ರೆ ತವ್ರ ಮನೆದು? ಹ್ಞೂ, ತವ್ರ ಮನೆದು ಸರ್. ಅದನ್ನ 3 ಎಕರೆ ವಿಲ್ ಮಾಡಿದ್ರು ಸರ್ ನಮ್ಮಪ್ಪ ನನಗೆ. ನಾನೇನು ಬೇಡ, ಎಲ್ಲ ಜದಿಗೆ ಮಾಡೋಣ ಅಂತ ಇಟ್ಟಿದ್ದು, ಸಾಲ ಮಾಡ್ಬಿಟ್ಟು ಒಡವೆ ಬ್ಯಾಂಕಿಗೆ ಇಟ್ಟಿದ್ದು. ನಮ್ಮಪ್ಪ ಹೆಂಡತಿ ಬಂದ್ಮೇಲೆ ಮಾತು ಕೇಳಲ್ಲ ಅಂತ ವಿಲ್ ಮಾಡ್ಸಿತ್ತು. ನಿಮ್ಮಣ್ಣ ಮಾಡಿಸ್ಕೊಡಲ್ಲ, ನಿನ್ಗೆ ಕಷ್ಟ ಬಿದ್ದು ಮಾಡಿದೀಯಾ ಅಂತ. ಅವನು ಇವಾಗ ಅದಕ್ಕೆ ಮುಂಚ್ಕೊಂಡ್ಬಿಟ್ಟವನೆ. ಯಾರು? ನಮ್ಮಣ್ಣ. ಏನ್ ಕಾರಣಕ್ಕೆ? ಅದೇ ವಿಲ್ ಮಾಡೋಗ್ಬಿಟ್ಟೈತಲ್ಲ ನಮ್ಮಪ್ಪ, ನೀನ್ ಕರ್ಕೊಂಡೋಗಿ ಮಾಡಿಸ್ಕೊಂಡಿದೀಯಾ ಅಂತ. 6 ಎಕರೆ ಅವನಿಗೆ ಮಾಡ್ಸೈತೆ, 3 ಎಕರೆ ನನಗ್ ಮಾಡ್ಸಿರೋದ್ಕೇನೆ. ಮಾಡಿಸ್ಲಿಲ್ಲ ಅಂದಿದ್ರೆ ಸಮ ಬರ್ಬೇಕಿತ್ತಲ್ಲ ಮತ್ತೆ? ಅದು ಸಮ ಬರ್ಬೇಕಿತ್ತು. ಇವಾಗ ಬೆಳೆಸಿದೀಯನ್ನಲ್ಲ ಗಿಡನ, ಅದಕ್ಕೆ ಅವನ್ ಹೊಟ್ಟೆ ಕಿಚ್ಚು. ಅದಕ್ಕೆ ನೀನ್ ಕಾರಣ ಅಲ್ವಲ್ಲವ? ನಮ್ಮಪ್ಪ ಸಾಲ ಮಾಡಿ ಇಕ್ಕಿದೀಯಾ, ಹೆಂಡತಿ ಮಾತ್ ಕೇಳಿ ಮಾಡ್ಸಲ್ಲ, ಅವನು ಗಂಡನೂ ಕೈ ಬಿಟ್ಟ, ಯಾರು ಇಲ್ಲ ನಿನಗ್ ದಿಕ್ಕು ಅಂತ ಮಾಡ್ಸಿರೋದ್ ನಮ್ಮಪ್ಪ. ಈಗ ಆಯ್ತವ, ವಿಲ್ ಪ್ರಕಾರ ಈಗ ಆಯ್ತು. ಬಹುಶಃ ಅವ್ರಿಗೂ ಗೊತ್ತಿರುತ್ತೆ, ಹಿಂಗ್ ವಿಲ್ ಅಲ್ದೆ ಹೋಗಿದ್ರೆ ಇಬ್ರಿಗೂ ಸಮ ಬರ್ತಿತ್ತು. ಹ್ಮ್ ಸರ್, ನಂಗೆ ಅದಿಲ್ಲ ಸರ್. ನನ್ ಮಗನ ಹತ್ರ ಚೆನ್ನಾಗಿದ್ದಾನೆ, ಅಳಿಯ ಮಾವ ಚೆನ್ನಾಗಿದ್ದಾರೆ. ಅವನು ಕೋರ್ಟ್ಗೆಲ್ಲ ಹೋಗೋದ್ ಬೇಡ ಮಾವ, ನಿನಗೂ 1,000 ಬೆಳೆಸ್ಕೊಡ್ತೀವಿ, ನಮ್ಮದ್ 3 ಎಕರೆ ಮಾಡ್ಸು, ನೀನು ಬೆಂಗಳೂರಲ್ಲಿ ಇದೀಯಾ, ನಾವ್ ಬೆಳೆಸ್ಕೊಡ್ತೀವಿ, ನೀನ್ ಅಲ್ಲೇ ದುಡ್ಕೊಂಡಿರು ಅಂತ ಹೇಳ್ತಾನೆ ನನ್ ಮಗ. ನಿನ್ನವು ದುಡ್ಡು ಮುಗಿತಾವೆ, ನಮ್ಮವು ದುಡ್ಡು ಮುಗಿತಾವೆ, ವರ್ಷ ಮುಂದಕ್ಕೆ ಹೋಗ್ತಿರುತ್ತೆ. ನಮ್ಮಮ್ಮ ಊರಲ್ಲೇ ಇದ್ದು ಬೆಳೆಸ್ಕೊಡುತ್ತೆ. ನಾನು ಓದ್ತೀನಿ ಬೆಂಗಳೂರಿಗೆ ಬಂದು ಅಂತ ಅವ್ರು ಮಾತಾಡ್ಕೊಂತಾರೆ ಅಳಿಯ ಮಾವ. ಅದಕ್ಕೇನಿಲ್ಲ ಸರ್, ನಮ್ ಭೂಮಿ ತಾಯಿಗೆ ಹಾಕ್ತೀನಿ, ಅವ್ನ್ ಮಾಡಿಸ್ತಾನೋ ಬಿಡ್ತಾನೋ, ಅವನೇ ಬೆಳ್ಕಂಬ್ಲಿ, ಅವನೇ ತಿನ್ಲಿ. ಅಂದ್ರೆ ಈಗ ಅದನ್ನ ಒಂಚೂರು ಮಗನೇ ಮಾತಾಡ್ಕೊಳ್ಳಿ, ಅಥವಾ ಅವ್ರ ನಡುವೆ ಹೊಂದಾಣಿಕೆ ಏನೋ ನಡೀತಾ ಇದೆ ಅಂದಾಗ ಅದಿರ್ಲಿ. ಅದು ಸ್ವಲ್ಪ ಆ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಬರುತ್ತೆ ಕೆಲವೊಮ್ಮೆ ಇಂಥದ್ದೇನು ಅಸೂಹೆಗಳು, ಈರ್ಷೆಗಳು ಮನುಷ್ಯನಿಗೆ ಬರ್ತವೆ. ಅದ್ ನಿನ್ ತಮ್ಮ ಅಂತ ಅಲ್ಲ,
ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವನು ಹೊರಗಡೆ ಹಾಕ್ಬಿಡ್ತಾರೆ ಅಥವಾ ಮುಖ ಸಿಂಡ್ರಿಸ್ಕೊಂಡು ಓಡಾಡ್ತಾರೆ, ಏನೋ ಇಂಥವು ನಡೀತಾವೆ. ಆದರೆ ನಿನ್ನ ತಂದೆ ಮಾಡಿರೋದು ಖಂಡಿತ ತಪ್ಪಲ್ಲ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೇ ಇರೋದು ಈ ಮನಸ್ಥಿತಿಗಳ ತಪ್ಪು. ಅದಕ್ಕೆ ನೀನು ಹೊಣೆಯಲ್ಲ. ಬಟ್ ಏನಂದರೆ ಆಯ್ತಪ್ಪ, ನಿನಗೇನೀಗ ನೀನು ಅಲ್ಲೇ ಇರು, ಇಲ್ಲಿ ನಾನು ಏನು ಆರೈಕೆ ಮಾಡಬೇಕೋ ಮಾಡ್ತೀನಿ, ಬಟ್ ತುಂಬ ಇಲ್ಲಿ ಎಚ್ಚರ ತಪ್ಪೋದು ಬೇಡ. ಯಾಕಂದರೆ ಈ ಮಾತು ಸ್ವಲ್ಪ ನಿಮಗೆ ಕಹಿ ಅನ್ನಿಸ್ಬೋದು. ಆಯ್ತು ಬಿಡಪ್ಪ, ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೆವಿ ತಲೆ ಮೇಲೆ ಹಾಕೊಳ್ಳೋಕು ಒಳ್ಳೇದಲ್ಲ. ನಾಳೆ ಏನು ನೀನೇ ಏನು ಅನಾರೋಗ್ಯ ಬಿಟ್ಟು ನೆಲಕ್ಕೆ ಬಿದ್ದು ಏನಾಯ್ತು ಆಮೇಲೆ? ಅದೇ ಸರ್, ಅವ್ನ ಮನೆ ರಿಪೇರಿ ಮಾಡಿದೆ, 2 ಲಕ್ಷ ರೂಪಾಯಿ ಕೊಟ್ಟು ಮನೆ ಬಿಟ್ಟು ಓಡಿಸ್ದ. ನಮ್ಮ ಅಣ್ಣ ಇರ್ಲಿ ಬಂದು ಚೆನ್ನಾಗಿ, ಇನ್ನೇನ್ ನಾವು ಅವನ ಮನೆಗೆ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಮನೆ ರಿಪೇರಿ ಮಾಡ್ದೆ, ಇಕ್ಕಿದಂಗೆ ಮನೆ ಬಿಟ್ಟುನು ಕಳಿಸ್ದ. ಅಂದ್ರೆ ಬೀಗ ಹಾಕೊಂಡು ಹೋಗ್ಬಿಟ್ಟ. ಮುಂಚೆ ನಾವೇ ಇದ್ದಿದ್ದು 5-6 ವರ್ಷದಿಂದ ಅವನ ಮನೆಯಲ್ಲಿ. ರಿಪೇರಿ ಮಾಡಿಸಿದ್ ಯಾರಿಗೋಸ್ಕರ? ಅವನಿಗೋಸ್ಕರನೇ. ಅವನಿಗೆ ಬಂದಿದ್ದ ಅಥವಾ ಅವನೇನೋ ಮಾಡ್ಕೊಂಡ? ನಿನಗೆ ಯಾಕದು? ಅದೇ ಸರ್, ಎಲ್ಲ ಜೊತೆಗಿದ್ವಲ್ಲ, ಎಲ್ಲ ನಮ್ದೇ ಮಾಡಿಸಿದಿ ಅವನಿಗೆ. ಆಯ್ತು, ಅದನ್ನು ಮೀರಿ ಧರ್ಮ ಮಾತಾಡ್ತಿದೀಯ, ಹೌದು. ಬಟ್ ಇಲ್ಲಿ ಧರ್ಮಕ್ಕೆ ಬೆಲೆನೇ ಇಲ್ಲ ಇಲ್ಲಿ. ಹೌದು ಸರ್, ಧರ್ಮಕ್ಕೆ ಬೆಲೆ ಇಲ್ಲ. ಆಯ್ತಲ್ಲ, ಈಗ ನಾನು ಅದಕ್ಕೆ ನೇರ ಹೇಳಿದೆ. ಅದನ್ನ ಮೀರಿದ ಧರ್ಮ ಏನು? ಹೌದವ್ವ, ನನಗಿಷ್ಟೆಲ್ಲ ಮಾಡಿಸಿದೀಯವ್ವ, ನಾನು ಅಲ್ಲಿರೋನು, ನೀವು ಇಲ್ಲಿ ಆರಾಮಾಗಿ ಇದ್ದುಕೊಳ್ಳಿ ಅಂತ ಹೇಳಿ ನಿಮಗೆ ಕೀ ಕೊಟ್ಟು ನಿಮಗೆ ನಮಸ್ಕಾರ ಮಾಡಿ ಹೋಗ್ಬೇಕು. ಇದು ಧರ್ಮ. ಮಾಡಿಸಿರೋದೇ ಅವನಿಗೆ. ಆಯ್ತು, ನನಗೆ ತಾನೆ, ನಡಿ ನೀವು ಆಚೆ ಅಂತ ಕಳಿಸಿದ, ಮುಗಿದ್ ಬಿಡು. ನೆಕ್ಸ್ಟ್ ಬುದ್ಧಿ ಕಲಿ ಓಲಿ. ಆಯ್ತು, ಅದು ಅವಂದೇ, ಅದು ಅವಲ್ವನವಾ, ಅವ್ರದ್ದೇ ಆಗಿತ್ತದು. ಅವ್ರದ್ದೇ ಜಾಗದಲ್ಲಿ ನೀನು ಇರೋದ್ರ ಬಗ್ಗೆ ನೀನು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ಅಧಿಕಾರವೂ ಅವನಿಗೆ ಇರುತ್ತಲ್ಲ. ಬಟ್ ಇದನ್ನು ಮೀರಿ ಧರ್ಮದ ಬಗ್ಗೆ ನೀನು ಮಾತಾಡ್ತಿದ್ದೀಯಾ, ಅದು ಅನ್ಯಾಯ ಅಲ್ವಾ ಅಂತ? ಹೌದು, ಅದು ಅನ್ಯಾಯನೇ. ಆದರೆ ಅಲ್ಲಿ ಹಂಗಿಸ್ಕೊಂಡು ಏನೋ ಅನ್ನಿಸ್ಕೊಂಡು ನಮ್ಮ ಮನೇಲಿದ್ದಾರೆ ಹಂಗೆ ಅನ್ನೋದ್ರ ಬದ್ ನಿನ್ನ ಮನೇಲಿ ಇದೆಯಾ, ಆರಾಮಾಗಿರು. ಆದರೆ ಅದೆಲ್ಲ ಬಿಡು, ಅದು ಅವರಿಗೋಸ್ಕರ ಮಾಡಿದೆ. ಆಯಿತು, ನಿನಗೂ ಏನು ಭಗವಂತ ಏನು ತಂದು ಮಳೆ ಗಾಳಿಲಿ ನಡುಮಧ್ಯೆ ರೋಡ್ ಮಧ್ಯೆ ನಿಲ್ಲಿಸಿಲ್ಲ. ಭಗವಂತ ನಿನಗೂ ಏನೋ ಆಸರೆ ಮಾಡಿದ್ದಾನೆ, ಹೌದಲ್ಲವಾ? ಈಗಿರೋದು 2 ವಿಚಾರ. ಒಂದು, ಆ ತಮ್ಮನ ಅಥವಾ ಅಣ್ಣನ ಏನೋ ಒಂಚೂರು ಬುದ್ಧಿ, ನಿನಗೆ ನೀನು ಮಾಡಿಸ್ಕೊಂಬಿಟ್ಟಿದ್ದೀಯಾ, ಅಥವಾ ನೀನು ಗಿಡಗಳು ಜಾಸ್ತಿ ಬಂದಿದ್ದಾವೆ, ಅಥವಾ ನೀವು ಒಂಚೂರು ನಮಗಿಂತ ಮುಂದಿದ್ದೀರಾ, ಇಂಥವೇನೋ ಇರ್ತವೆ. ಅದಕ್ಕೆ ನೀವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಅಥವಾ ಎಲ್ಲವನ್ನು ತಲೆ ಮೇಲೆ ಎಳ್ಕೊಂಡು ತುಂಬ ಸಮಾಧಾನ ಮಾಡ್ಲಿಕ್ಕೆ ಹೋದಾಗ ನಿಮ್ತನ ನೀವು ಕಳ್ಕೊಂಡ್ಬಿಡ್ತೀರ. ನಾನು ಅದನ್ನೇ ಹೇಳೋದು. ಆಯ್ತಪ್ಪ, ಇದು ನಾನು ತಂದೆಗೆ ಹೇಳಿ ಮಾಡಿಸಿದ್ದೀನಿ, ಇನ್ನೇನೋ ಆಗಿದೆ, ಅಲ್ಲೇನೋ ಕುತಂತ್ರ ನನ್ನಿಂದ ನಡೆದಿದ್ರೆ ನೀನು ಹೇಳದೇ ಇದ್ರು ಭಗವಂತ ನನಗೆ ಎಲ್ಲಿ ಕಿತ್ಕೊಳ್ಬೇಕೋ, ಯಾರನ್ನು ಕಿತ್ಕೊಳ್ಬೇಕೋ, ನನ್ನ ಮಗನಿಗೆ ಏನು ಅನ್ಯಾಯ ಮಾಡೋ ಅದು ಮಾಡೇ ಮಾಡ್ತಾನೆ. ಈಗ ನೀನು ಆ ಶಾಪ ಹಾಕಿದ್ರು ಹಾಕದೆ ಹೋದ್ರು ನಾನು ಅದನ್ನು ಅನುಭವಿಸ್ಬೇಕು. ಮಾಡಿದ್ರೆ ಅದು ತಂದೆಯ ಸ್ವಯಂ ಇಚ್ಛೆ ಆಗಿತ್ತು ಅನ್ನೋದಾದ್ರೆ ಅದಕ್ಕೆ ನೀನು ಹೊಣೆಯಲ್ಲ. ಅಂದ್ರೆ ಇಲ್ಲಿ ಧರ್ಮ ಎಷ್ಟು ಸೂಕ್ಷ್ಮ ಅಂದ್ರೆ, ಇಲ್ಲಿ ಸಂಬಂಧಗಳನ್ನು ಮುಂದಿಟ್ಕೊಂಡು ಇವುಗಳನ್ನ ನಿರ್ಧಾರ ಮಾಡಕ್ಕಲ್ಲ. ಅವನ್ ಸ್ವಲ್ಪ ಸೈಡ್ಗಿಟ್ಟು ಇವನ್ನೆಲ್ಲ ಗಟ್ಟಿ ನಿಷ್ಠೂರವಾಗಿ ನಿರ್ಧಾರ ತೆಗೆದುಕೊಳ್ಬೇಕು. ನೀನು ಇವನ್ನೆಲ್ಲ ಮುಂದಿಟ್ಕೊಂಡೆ ತಗೊಳ್ಳಿ ನಿಂತು ಹೋದ್ರೆ ಅದಾಗದೇ ಇರೋ ಮಾತು, ಕಡೆಗೆಲ್ಲ ಕೆಟ್ಟವಳು ಹಾಕ್ತೀಯ ಅಷ್ಟೇ. ನೋಡಪ್ಪ, ಅವ್ರು ಹಂಗೆ ಮಾಡ್ಯಾರೆ. ಈಗ ನೀನು ಏನೇ ಮುಖ ಸಿಂಡ್ರಿಸ್ಕೊಂಡ್ರು ಏನೇ ಅಂದ್ರು ಅದಕ್ಕೆ ನಾನು ಹೊಣೆಯಲ್ಲ. ಅಬ್ಬಮ್ಮ ಅಂದ್ರೆ ನೀವು ಅಯ್ಯೋ ನನ್ನ ಅಣ್ಣ ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅಳ್ಬೋದು, ಕಣ್ಣೀರು ಹಾಕ್ಬೋದು, ಹಾಸಿಗೆ ಹಿಡಿಬೋದು, ಮಣ್ಣು ಹಾಕ್ಬೋದು. ಅಷ್ಟು ಬಿಟ್ಟರೆ ನನಗೂ ಏನು ಬೇರೆ ದಾರಿ ಇಲ್ಲ. ಹಾಗಾಗಿ ನಿನಗೆ ಜಾಸ್ತಿ ಬಂದಿದೆ. ಈಗ ನನಗೇನೋ ತಂದೆ ಕೊಟ್ಟಿದ್ದಾರೆ, ಕೊಟ್ಟಷ್ಟು ನನ್ನ ಪಾಲಿಗೆ ಬಂದದ್ದು ಅಂತ ಈಸ್ಕೊಂಡಿದ್ದೀನಿ. ಅದನ್ನು ಮೀರಿ ಆಯ್ತಪ್ಪ ಕೊಡಬೇಕಾದ್ರೆ ನಾನು ಗಿಡಗಳು ಸೇರಿಸ್ಕೊಟ್ಟಿದ್ದ ಅಥವಾ ತಂದೆ ವಿಲ್ ಬರ್ದಾಗ್ಲೇ ಇದ್ವಾ? ಇಲ್ಲ, ನಾನು ಕಷ್ಟಪಟ್ಟು ಮಾಡಿರೋದು. ಸರ್, ಖಾಲಿ ಇತ್ತು ನಮ್ಮಪ್ಪ ಕೊಟ್ಟಾಗ. ಅದನ್ನೇ ಹೇಳ್ತೀನಲ್ವಾ, ನಿನ್ನ ಶ್ರಮದ ಪ್ರತಿಫಲವೇ ಅಥವಾ ನಿನ್ನ ಶ್ರಮದ ಮೂರ್ತ ರೂಪವೇ ಆ ಅಡಿಕೆ ಗಿಡಗಳು, ಬೇರೇನೂ ಅಲ್ಲ. ಅದನ್ನು ಮೀರಿಯೂ ನನ್ನ ತಮ್ಮ ಅಥವಾ ಅಣ್ಣ ಮಾತಾಡ್ತಾರೆ ಅಂದರೆ ಅದು ಅವ್ರ ಒಳಗಡೆ ಅದೊಂದೇನು ಬುದ್ಧಿ, ಅದು ಹೊರಗಡೆ ಹೋಗಬೇಕು. ನೀನು ಅದಕ್ಕೂ ರಿಪೀಟ್ ಉತ್ತರ ಕೊಟ್ಟರೆ ಅದು ಮುಗಿಯೋದ ಕತೆ. ಅದಕ್ಕೇನು ಮಾಡಬೇಕು? ಅಪ್ಪ, ನಮ್ಮಿಂದ ಆಗಬಹುದಾದ ಎಲ್ಲವನ್ನೂ ಮಾಡ್ತೀನಿ ಗಣಯ್ಯ, ನಾನು ಭರವಸೆ ಕೊಡಬಲ್ಲೆ ಅಷ್ಟೇ. ತೀರಾ ಆತನ ಸಮಾಧಾನ ಮಾಡ್ಲಿಕ್ಕೆ ಹೋಗಿ ಎಲ್ಲ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟಿರ ಆಮೇಲೆ. ಯಾಕಂದ್ರೆ ಇಂಥ ಕತೆಗಳು ನಾನು ಇತ್ತೀಚೆಗೆ 1-2 ವಾರದಲ್ಲಿ ನೋಡಿದೆ. ಅದು ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಅಯ್ಯೋ ಹೌದನಪ್ಪ, ಆಯ್ತು ಬಿಡಪ್ಪ, ನಾನೇ ಎಲ್ಲ ಬೆಳೆಸ್ಕೊಡ್ತೀನಿ ಗಣಯ್ಯ, ನಾನೇ ಅಡುಗೆ ತಂದು ಕೊಡ್ತೀನಿ, ಎಲ್ಲ ನಾನೇ ಹಾಕಿಕೊಡ್ತೀನಿ ಅಂದರೆ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಾನೇ ಎಲ್ಲ ಪೋಷಣೆ ಮಾಡ್ತೀನಿ, ನೀನು ಬೆಂಗಳೂರಲ್ಲಿರೋ ಹಾಗಾಗಿ ಬಂದು ನೋಡ್ಕೊಂಡು ಹೋಗು ಅಂದರೆ ಆ ಕ್ಷಣಕ್ಕೆ ಅವ್ನು ಸಮಾಧಾನ ಮಾಡಲಿಕ್ಕೆ ಆಗದೆ ಇರೋದನ್ನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ಆಮೇಲೆ ಅನ್ನಿಸ್ತಾನೆ ನಾನು ಯಾಕಾದ್ರೂ ಹೇಳಿದೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅವತ್ತು ಹೇಳಿದವಳು ನೀನೇ ಅಲ್ವಾ ಅಂತ, ಮತ್ತೆ ಅಲ್ಲೂ ಕೆಟ್ಟವಳಾಯ್ತೀಯ. ನೋಡಪ್ಪ, ನನ್ನ ಶಕ್ತಿ ಇಷ್ಟಿದೆ, ನನ್ನ ಗಂಡ ನೋಡಿದ್ರೆ ಇಂಥವನು,
ಹ್ಮ್ ಮಗನ್ ನೋಡಿದ್ರೆ ಓದೋಕೆ ಹೊರಗಡೆ ಬಿಟ್ಟಿದ್ದೀನಿ. ಹ್ಮ್ ನಾನು ಒಂಟಿ ಹೆಂಗ್ಸಾಗ ನನಗೊಂದು ಕನಿಷ್ಠ ಶಕ್ತಿ ಇದೆ ಅಷ್ಟೇ. ಹ್ಮ್ ನಾನು ತುಂಬ ಸಮಾಧಾನ ಮಾಡ್ಲಿಕ್ಕೆ ಹೋಗಿ ನೋ ಅನ್ಬೇಕಾದ ಜಾಗದಲ್ಲಿ ಎಸ್ ಅಂದ್ಬಿಟ್ರೆ ಕತೆ ಏನಾಗಬೇಕು ನಾಳೆ? ಸರ್ ಅದೇ ಸರ್ ನನ್ ಮಗನು ಹೇಳ್ತಾನೆ, ಎಲ್ಲ ಮೈ ಮೇಲೆ ಹಾಕೋಬೇಕಡ, ಎಲ್ಲ ದುಡ್ಡು ಇಸ್ಕೊಂಡ್ ನಿನ್ನೆ ಲಾಸ್ಟ್ ಕೆಟ್ಟೋಳು ಅಂತಾರೆ, ನೀನ್ ಇಕ್ಸ್ ಕೊಡಪ್ಪ ನಾನ್ ನೋಡ್ಕೊಂತೀನಿ, ನೀರ್ ಬಿಡ್ತೀನಿ. ಅವೆಲ್ಲ ಬುದ್ಧಿ ಇರ್ಬೇಕು ಮೊದ್ಲೇ. ಹಾ ಸರ್ ನನ್ ಮಗ ಅದೇ ಹೇಳೋದು, ಇಕ್ಸ್ ಕೊಡು. ಕರಳು ಸಂಬಂಧ ಉಳಿಸ್ಕೊಳ್ಬೇಕು ಅಂತ ಹೋಗಿ ನಿಮ್ ಕರಳು ಕಿತ್ತ ಹಾಕೊಳ್ಳೋದ್ರಲ್ಲಿ ಅರ್ಥ ಇಲ್ಲವ. ಇದು ನಿನ್ನ ಮಗನಿಗೂ ನಾಳೆ ಭಾರ ಆಗಬಾರ್ದು. ಅಪ್ಪ ನಮ್ ಶಕ್ತಿ ಇಷ್ಟಿದೆ, ಅದನ್ನ ಮೀರಿಯೂ ನಿಮ್ ಜೊತೆ ದ್ವೇಷ ಮಾಡ್ಕೊಂಡು ಬಿಟ್ಟು ಹೋಗ್ತಾರೆ, ಮಾತಾಡ್ಸಲ್ಲ ಅಂದ್ರೆ ಏನ್ ಮಾಡ್ಕೊಳಂಗಿದ್ದೀರವ? ಅರ್ಥ ಆಯ್ತಾ? ಅಂದ್ರೆ ತೀರಾ ನಿಮ್ಮ ನೀವು ಮಾರ್ಕೊಂಡು ಯಾವ ಸಂಬಂಧವನ್ನು ಉಳಿಸ್ಕೊಳ್ಳೋದು ಒಳ್ಳೇದಲ್ಲ. ಆಯ್ತಪ್ಪ, ನಿಮ್ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನಿರಿ. ಸರ್ ಅವ್ರು ಎಷ್ಟೇ ಮಾಡಿದ್ರು ನನ್ ಪಾಡಿಗೆ ನಾನು ಸುಮ್ನೆ ಇರ್ತೀನಿ. ಯುಗಾದಿ ಹಬ್ಬದ ದಿವ್ಸ ಬಂದು ಕಾಲಲ್ಲಿ ಒಯ್ದು ಅವನೇ ಕಂಪ್ಲೇಂಟ್ ಕೊಟ್ಟ ಸರ್. ಏನಕ್ಕೆ? ನಮ್ಮ ಅಣ್ಣ ಅವನಾಗಿ ಅವನೇ ಬಂದು ಯುಗಾದಿ ಹಬ್ಬದಲ್ಲಿ ಮನೆ ಬೀಗ ಹಾಕೊಂಡ್ ಹೋಗ್ಬಿಟ್ಟ ಅವನು. ನಾವೇನ್ ಮಾಡುದು, ನಮ್ಮ ಪಾತ್ರೆ ಸಾಮಾನ್ ತಗೊಂಡ್ ಬಂದ್ ಇಕ್ಕೊಂಡ್ವಿ ನಮ್ದೊಂದ್ ಗುಡ್ಲ ಹಾಕೊಂಡು. ಯುಗಾದಿ ಹಬ್ಬದ ದಿನ ಕಾಲಲ್ಲಿ ಹೊಡೆದ್ಬಿಟ್ಟು ಅವನಾಗಿ ಅವನೇ ಕಂಪ್ಲೇಂಟ್ ಕೊಟ್ಟ. ನಾನ್ ಬೇರೆ ಯಾರು ಹೊಡೆದಿಲ್ಲ, ನಮ್ಮ ಅಣ್ಣನೇ ಹೊಡೆದನಂತ ನಾನ್ ಸುಮ್ನಾಗಿದ್ದೆ. ಅದು ಎಲ್ಲ ಮಾಡು ಕಂಪ್ಲೇಂಟು ಸರ್, ನಮ್ಮ ಅಮ್ಮಂದ್ ಒಡವೆ ಎಲ್ಲ ಒತ್ಕೊಂಡ್ ಹೋಗ್ಬಿಟ್ಟವಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಏನಾಯ್ತು? ಅದು ಪೊಲೀಸ್ನವರು ಎಲ್ಲ ಹಂಗಂತ ನಮ್ಮ ಅಮ್ಮಂದಂತ ಗೊತ್ತಿಲ್ಲ ಸರ್. ನಾವು ಬೆಂಗಳೂರಲ್ಲಿ ಇದ್ವಿ ಸರ್, ಒಡವೆ ಇತ್ತು ನಮ್ಮ ಮನೆಯಲ್ಲಿ ಒತ್ಕೊಂಡ್ ಹೋಗ್ಬಿಟ್ಟವಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಅವರು ಚೀಟಿ ಕೊಡಪ್ಪ, ಎಷ್ಟ್ ಮಾಡ್ಸಿದ್ದೆ, ಯಾಕೆ? ಇಲ್ಲಿದ್ದ ಬೆಂಗಳೂರಲ್ಲಿದ್ದೆ ಸರ್, ಮತ್ ಇಲ್ಲಿ ಯಾಕೆ ಬಿಟ್ಟೋಗಿದ್ದೆ? ಊರವ್ರೆಲ್ಲ ಹೇಳುದು ಸರ್, ಆ ಹುಡ್ಗಿನೇ ಮನೆ ಕಟ್ಟಿರೋದು, ಆ ಹುಡ್ಗಿನೇ ರಿಪೇರಿ ಮಾಡ್ಸಿರೋದು, ಆ ಹುಡ್ಗಿನೇನೆ, ಇಲ್ಲಿ ಇದ್ದಿದ್ದು ಆ ಹುಡ್ಗಿನೇನೆ, ಅವ್ನ್ ಯಾವ ಒಡವೆನೂ ಇಕ್ಕಿಲ್ಲ, ಏನು ಇಕ್ಕಿಲ್ಲ ಸರ್ ಅಂತ ಊರವ್ರೆಲ್ಲ ನನ್ ಕಡೆನೆ ನ್ಯಾಯ ಹೇಳಿದ್ರು. ಮತ್ತೆ ಅವರು ಪೊಲೀಸ್ನವ್ರು ಅವನ್ನೇ ಬೈದ್ ಕಳ್ಸಿದ್ರು. ಸರಿ, ನೀನ್ ಮಾಡ್ಸಿಲ್ಲ ಅಂದ್ಮೇಲೆ ಯಾವ ಒಡವೆ ಸರ್? ನಮ್ಮ ಅತ್ತೆದು ಯೂಸ್ ಮಾಡಕ್ ಕೊಟ್ಟಿದ್ದೆ ಅಂತ ಹೇಳಿದ್ಲು ನಮ್ಮ ಅಣ್ಣನ ಹೆಂಡತಿ. ನಮ್ಮ ಅತ್ತೆದು ಯೂಸ್ ಮಾಡಕ್ ಕೊಟ್ಟಿದ್ದೆ ಅಂತಂದ್ರೆ ಅತ್ತೆದು ಯಾರಿಗ್ ಸೇರುತ್ತಪ್ಪ? ಹೆಣ್ಮಕ್ಳಿಗೆ ಸೇರುತ್ತೆ, ನಿನಗೆ ಹೆಂಗ್ ಸೇರುತ್ತೆ ಅಂತ ಅಂದ್ರು. ಅದು ನನ್ನ ಹತ್ರನೂ ಇಲ್ಲ ಸರ್, ನಮ್ಮ ಅಜ್ಜಿ ಹತ್ರ ಇದೆ. ನಮ್ಮ ಅಜ್ಜಿ ಮಾಡ್ಸಿತ್ತು, ನಮ್ಮ ಅಮ್ಮವ್ರ ಅಮ್ಮ ಮಾಡ್ಸಿತ್ತು, ನಾನು ನಮ್ಮ ಅಜ್ಜಿಗೆ ಕೊಟ್ಟಿದ್ದೀನಿ. ಅದು ಇದುವರೆಗಿದೆ ನಮ್ಮ ಅಮ್ಮನ ಸರ ನಾನು ಇಟ್ಕೊಂಡಿಲ್ಲ. ಆಯ್ತು, ಅದ್ರೆಲ್ಲರ ಒಟ್ಟು ಅರ್ಥ ಸಂದೇಶ ಏನಂದ್ರವ, ಸುಳ್ಳು ಕಂಪ್ಲೇಂಟ್ಗಳು ಮೇಲ್ನೋಟಕ್ಕೆ ಸ್ವಲ್ಪ ಆರಂಭದಲ್ಲಿ ಗದ್ದಲ ಎಬ್ಬಿಸಿ ಗೆದ್ದಂತೆ ಕಂಡರು ಸತ್ಯ ಗೆಲ್ಲುತ್ತವ ಕೊನೆಗೆ. ಇದರಿಂದ ಅರ್ಥ ಆಯ್ತಲ್ಲ. ಹಾಗಾಗಿ ನಾನು ಹೇಳ್ತೀನಿ, ಸುಳ್ಳು ಆರೋಪಗಳು ಬಂದಾಗ ನೀವು ತಟಸ್ಥರಾಗಿರೋದೇ ಬಹಳ ಒಳ್ಳೆಯದು. ಯಾಕಂದ್ರೆ ಇಲ್ಲ ನಾನು ಸತ್ಯವಂತಳು ನಿರೂಪಿಸಿಕೊಳ್ಳೋಕು, ಯಾಕಂದ್ರೆ ಜನ ಎಲ್ಲ ನಿಮ್ ಪರ ನಿಲ್ಲಬೇಕು ಅಂದ್ರೆ ವ್ಯಕ್ತಿತ್ವಗಳ ಹಂಗೆ ಬದುಕಿರ್ಬೇಕಲ್ವೇ? ಅದನ್ನಷ್ಟೇ ನೋಡು. ಅದೇ ಈ ಜನಗಳು ಯಾರ್ಯಾರು ಬಂದ್ರಲ್ಲವ, ಅದು ಜನರ ಧ್ವನಿ ಅಲ್ಲ, ಅದು ಸತ್ಯದ ಧ್ವನಿ, ದೇವನ ಧ್ವನಿ. ಅದು ಅವ್ರ ರೂಪದಲ್ಲಿ ಅವರೆಲ್ಲ ಇದ್ರಷ್ಟೇ. ಹಾಗಾಗಿ ಹೇಳ್ತೀನಿ, ತುಂಬಾ ಇದ್ರ ಬಗ್ಗೆ ಈ ಮುಂಚೆ ಒಂದು ಹೆಣ್ಮಕ್ಳು ಕರೆ ಮಾಡಿದ್ರು, ನೋಡಿದ? ಕೇಳಿಸ್ಕೊಂಡ್ರ? ಇದು ತವ್ರ ಮನೆ ಕತೆನೆ. ಅಲ್ಲೂ ನನ್ನ ತಮ್ಮ ಹಿಂಗ್ ಮಾಡ್ಬಿಟ್ಟ, ನನ್ನ ತಮ್ಮನಿಗೆ ಹಿಂಗ್ ಉಪಕಾರ ಮಾಡೋಕ್ ಹೋದೆ ಅಂದ್ರೆ ಈ ವ್ಯಾಜ್ಯಗಳನ್ನೇ ನೀವು ಬೆಳೆಸ್ಕೊಂಡು ಹೋದ್ರೆ, ನಾನು ಹೇಳ್ತೀನಲ್ವ, ಇಷ್ಟೇ ಸಿಂಪಲ್, ಬೇರೆ ಏನೂ ಇಲ್ಲ. ಆ ಕಡೆಯಿಂದ ಪ್ರೀತಿ ಬಂತ ಕೊಡಿ, ಆ ಕಡೆಯಿಂದ ಈ ಪ್ರೀತಿ ಇಲ್ಲ ಅಂದಾಗ ನೀವು ಕೊರಗೋಕೆ ಹೋಗಬೇಡಿ. ಅವ್ನು ಎಂತ ಕೋಟ್ಯಾಧಿಪತಿ ಆಗ್ಲಿ, ಅವನ್ ಎಂತ ಕಡು ಬಡವ ಆಗ್ಲಿ, ಪ್ರೀತಿ ಇದ್ರೆ ಅವನ್ ಗುಡಿಸ್ಲಿಗಾದ್ರೂ ನೀವೇ ಹೋಗಿ ಏನಪ್ಪಾ ಚೆನ್ನಾಗಿದೆಯಾನೆ ಅಂತ ನೀವೇ ಏನೋ ಕೊಟ್ಟು ಬನ್ನಿ. ಆದ್ರೆ ಆ ಕಡೆಯಿಂದ ನಿಮ್ ಬಗ್ಗೆ ಬರೀ ಅಸೂಹೆ, ನಿಮ್ ಬಗ್ಗೆ ತಪ್ಪು ಕಲ್ಪನೆ, ನಿಮ್ ಬಗ್ಗೆ ದುಷ್ಟ ಬುದ್ಧಿನೇ ಇದೆ ಅಂದಾಗ ನೀನ್ ಏನು ಅದೊಂಥರ ಅದು ಯಾರೋ ಒಂದು ಹುಡುಗ ಹಂದಿ ಮರಿ ಅನಾಥವಾಗಿತ್ತು ಅಂತ ಮನೆಗೆ ತಗೊಂಡು ಬಂದು ಅದನ್ನ ಬಹಳ ಮುದ್ದು ಮಾಡಿ ಇಂಜೆಕ್ಷನ್ ಕೊಡಿಸಿ ಅದಕ್ಕೆ ಬೇಕಾದ ಊಟ ಹಾಕಿ ಏನ್ ಹಾಕಿದ್ರು ಹಂದಿ ಮರಿಗೆ ಸಮಾಧಾನ ಇರಲಿಲ್ಲ. ಒಂದು ದಿನ ಯಾಕೋ ಪಾಪ ಹೊರಗಡೆ ಜನಗಳು ನೋಡ್ಬೇಕು ಏನೋ ಅಂತ ಹಂದಿ ಮರಿ ಒಳಗೆ ಒಂಚೂರು ದೊಡ್ಡ ಆಯ್ತು. ಏನು ಬಹಳ ಮುದ್ದಾಗಿ ಸಾಕಿದ್ದ, ಬಹಳ ಪುಟ್ಟ ಮರಿ ಇದ್ದಾಗ ತಂದಿದ್ದ ಹಂದಿ ಮರಿಯ, ಈಗ ದೊಡ್ಡದಾಗಿತ್ತು. ಏನೋ ಒಂಚೂರು ಹೊರಗಡೆ ಬಿಡೋಣ ಅಂತ ಹೊರಗಡೆ ಕರ್ಕೊಂಡು ಹೋದ. ಅಲ್ಲೊಂದು ತಿಪ್ಪೆ ಕಾಣಿತು. ಎಷ್ಟು ಸಂತೋಷವಾಗಿ ಆ ತಿಪ್ಪೆ ಒಳಗೆ ಕುಣಿತಿತ್ತು ಅಂದ್ರೆ ಅವನಿಗೆ ಅನ್ನಿಸ್ತು, ನಾನು ಎಂತೆಂತ ತಿಂಡಿ ಹಾಕಿದೆ ಮನೆಯೊಳಗಡೆ. ಆದ್ರೆ ಹಂದಿಗೆ ತಿಪ್ಪೆಯಷ್ಟು ರುಚಿಯನ್ನ ಒಳಗಡೆ ಊಟಗಳು ಕೊಡೋದಿಲ್ಲ. ಕೆಲವೊಮ್ಮೆ ಆ ಸಂಬಂಧಗಳು ಹಂಗ ಆಗ್ಬಿಡ್ತವೆ. ನಾವು ಹಂದಿ ಮರಿ ತಗೊಂಡೋಗಿ ತೊಟ್ಲಲ್ಲಿ ಇಕ್ಕರು ಅವಕ್ಕೆ ಮಜಾ ಇಲ್ಲ.
ಹ್ಮ್ ಅವು ತಿಪ್ಪೆಲೇ ಇರಬೇಕು. ಹ್ಮ್ ಬದುಕು ಹಾಗೆ ಕೆಲವೊಂದು ಸಂಬಂಧಗಳು, ಕೆಲವೊಂದು ವಿಚಾರಗಳನ್ನು ನೀವು ತಾಂಡೋದು ತಲೆ ಮೇಲೆ ಕೂರಿಸಿದ್ರೆ ಅವು ಬುದ್ಧಿ ಬಿಡಲ್ಲ. ಹ್ಮ್ ನೀನು ಈ ಸಮಯದಲ್ಲಿ ನಿನ್ನ ಮಗನಿಗೂ ನಿನಗೂ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಇಬ್ರು. ಯಾಕಂದ್ರೆ ಆತ ಮಾವನಿಗೊಂದು ಹೇಳೋದು, ಇಲ್ಲಿ ಬಂದು ನೀನೊಂದು ಹೇಳೋದು ಅಂದಾಗ ಇದೇನು ಅವು ನೋಡಿ ಹಿಂಗೆ ಹೇಳ್ತಾಳೆ, ಮಗ ನೋಡ್ರಿ ಹಿಂಗೆ ಹೇಳ್ತಾನೆ, ಮಮ್ಮ ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳೋದು, ಅಥವಾ ಹ್ಮ್ ಮಮ್ಮ ಅಮ್ಮನ ಕೈಲಿ ಆದಷ್ಟು ಮಾಡ್ಕೊಳ್ತಾರೆ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಅಂತ ಅವ್ರು ಹೇಳೋದು. ನೀನು ಇಲ್ಲಿ ತಮ್ಮನ ಬಿಡಬಾರ್ದು, ಅಣ್ಣನ ಬಿಡಬಾರ್ದು ಅಂತ ನೀನು ಭರಪೂರ ರಾಜಕಾರಣಿಗಳು ಕೊಟ್ಟಂಗೆ ಭರವಸೆ ಕೊಡೋದು ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಆಮೇಲೆ. ಸರ್ ಇಲ್ಲ, ಅವನು ನನ್ನ ಹತ್ರ ಮಾತೇ ಆಡಲ್ಲ ಸರ್, ಅವ್ನು ಮಾತಾಡ್ಸಲ್ಲ ನನ್ನ. ಆಯ್ತು, ಇದೇನು ತುಂಬಾ ಗೊಂದಲ ಮಾಡ್ಕೊಳಕ್ ಹೋಗಬೇಡ. ನಿನ್ನ ಗಂಡನ ವಿಚಾರ ಏನೋ ಹಿಂದೆಯಿಂದ ಹಿಂಗ್ ನಡ್ಕೊಂಡು ಬಂದಿದೆ, ಆತ ಎಲ್ಲೋ ಹೊರಗಡೆ ಇದ್ದಾರೆ, ಅವ್ರ ಪಾಡಿಗೆ ಅವ್ರು ಇರ್ಲಿ. ಬಿದ್ದಂತ ಕಾಲಕ್ಕೆ ಅಪ್ಪ ನೋಡಪ್ಪ ಎಂತವನೋ ಒಬ್ಬಪ್ಪ ಬಿದ್ದು ದೇಹಿ ಅಂತ ಬೇಡ್ಕೊಂಡು ಬಂದ ಭಿಕ್ಷುಕರಿಗೆ ಅನ್ನ ಹಾಕ್ತಿವಿ, ಹೆತ್ತವನು ಬೇಡ್ಕೊಂಡು ಬಂದ್ರೆ ನಾಳೆ ದಿನ ಏನೋ ಬಿದ್ದಂತ ಕಾಲಕ್ಕೆ ಬಂದ್ರೆ ಒಂಚೂರು ನೋಡ್ಕಳೆ, ಅಷ್ಟು ಬಿಟ್ಟು ತಂದೆ ಬಗ್ಗೆ ಏನೂ ಹೇಳ್ಕೊಡ್ಬೇಡ. ಅವನಿಗೆ ಏನ್ ಗೊತ್ತಾಗ್ಬೇಕು ಅದು ನೀನು ಹೇಳ್ಕೊಡದೆ ಹೋದ್ರೆ ಗೊತ್ತಾಗುತ್ತೆ. ಏನು ಹೇಳಂಗಿಲ್ಲ ಆಯ್ತಾ. ನೋಡಪ್ಪ, ಯಾಕಂದ್ರೆ ಬಿದ್ದಂತ ಕಾಲಕ್ಕೆ ಅವನ ಕರ್ತವ್ಯ, ಮಗನಾಗ ಅವನ ಕರ್ತವ್ಯ ಅದು. ಬಂದ್ರೆ ಹುಡಿಕೊಂಡು ಹೋಗಿ ನೋಡ್ಕೊಳ್ಳೋದೇನಿಲ್ಲ ಅಲ್ಲಿ. ಬಂದ್ರೆ ನನ್ನನ್ನು ಹೆಂಗ್ ನೋಡ್ತೀವಿ ಅವ್ರನ್ನೂ ಹಂಗೆ ನೋಡಪ್ಪ, ಇಷ್ಟು ಹೇಳ್ಬೋದು ನೀನು ತಾಯಿಯಾಗಿ. ಅದ್ ಬಿಟ್ಟು ತಂದೆ ಕುರಿತು ಅವನ ಬುದ್ಧಿಗೆ ಏನು ಹೊಳೆದಿದೆ, ಅವನ ಬುದ್ಧಿಗೆ ಏನು ಬಂದಿದೆ ಅದು ಅವನಿಗೆ ಬಿಟ್ಟಿದ್ದು, ಅದಕ್ಕೆ ನೀನು ಅಡ್ಡ ಬರಂಗಿಲ್ಲ. ನಿನ್ನ ಶ್ರಮ ಎಲ್ಲೂ ವ್ಯರ್ಥ ಆಗ್ಲಿಕ್ಕೆ ಬಿಡಲ್ಲವ. ಒಳ್ಳೆ ಎಜುಕೇಶನ್ ಕೊಡಿಸಿದ್ದೀಯಾ, ಒಳ್ಳೆ ಸಂಸ್ಕಾರವಂತ ಇದ್ದಾರೆ. ಯಾರೊಂದಿಗೂ ಅಷ್ಟೇ, ನಿನ್ನ ಅಣ್ಣನಿಗೂ ನಿನಗೂ ಅಷ್ಟು ಆಗಬರ್ತಿಲ್ಲ ಅಂದ ಮಾತ್ರಕ್ಕೆ ಮಗನಿಗೂ ಅವ್ರಿಗೂ ಆಗಬರಲ್ಲ ಅಂತ ಏನಿಲ್ಲ. ಅವ್ರವ್ರು ಚೆನ್ನಾಗಿ ಆಮೇಲೆ ಏನೋ ಸರಿ ಹೋಗ್ಬೋದು. ಬಟ್ ಈ ಆಸ್ತಿ ಇವೆಲ್ಲ ವಿಚಾರ ಬಂದಾಗ, ಅಯ್ಯೋ ನಿನಗೆ ಅಷ್ಟು ಕೊಟ್ಬಿಟ್ಟಿದ್ದಾರೆ, ನೀನು ಬರ್ಸ್ಕೊಂಡು ಬಿಟ್ಟೆ, ಅಪ್ಪಂಗೆ ಹೇಳಿ ನೀನು ಮಾಡಿಸ್ಕೊಂಡ್ಬಿಟ್ಟಿದ್ಯಾ, ಅದು ಇದು ಇವೆಲ್ಲ ಬರ್ತವಲ್ಲವ. ಇದಕ್ಕೆ ಕೃಷ್ಣ ನೀನೇ ನೋಡ್ಕೊಳಪ್ಪ ಅಂತ ಹೇಳಬೇಕು. ಎಲ್ಲರೂ ಎಲ್ಲಿಂದ ಬಂದಿದ್ದೀಯೋ ಆ ಭಗವಂತನ ಮಡಿಲು ಅಲ್ಲಿಗೆ ನೀನು ಈ ಭಾರವನ್ನು ಹಾಕಬೇಕೆ ಹೊರತು ನೀನು ಹೊತ್ಕೊಳ್ಳೋಕೆ ಹೋದ್ರೆ ಆ ಭಾರ ಹೊತ್ಕೊಳ್ಳುವಷ್ಟು ಶಕ್ತಿ ಮನುಷ್ಯಂಗಿಲ್ಲವ. ಅದಕ್ಕೆ ದೇವರು, ಅದಕ್ಕೆ ದಿವ್ಯತೆ ಅಂತ ಅಥವಾ ಭಗವಂತ ಅಂತ ಇರೋದು. ಯಾವುದನ್ನು ನೀವು ಹೊರೋಕೆ ಸಾಧ್ಯ ಇಲ್ವೋ ಅಪ್ಪ ಇದು ನಿಂದು ಅಂತ ಹಾಕ್ಬಿಡ್ಬೇಕಂತೆ, ಅದಕ್ಕೆ ದೇವ್ರು ಇರೋದು. ಹಾಗಾಗಿ ಇವನ್ನೆಲ್ಲ ಮ್ಯಾಲ ಹೊತ್ಕೊಂಡು ಕೂತ್ಕೊಳ್ಳೋದು ಬೇಡ ಮಗ. ನೀನು ಇಂಥವೇನೋ ಬಂದ ಕೂತು ಮಾತಾಡಿ ಒಮ್ಮತದಿಂದ ನಿರ್ಧಾರ ಮಾಡಬೇಕು. ತುಂಬ ಭರವಸೆಗಳು ಕೊಟ್ಬಿಟ್ಟು ನಾವಿದ್ದೀನಿ, ನಾನು ಮಾಡಿಕೊಟ್ಬಿಡ್ತೀನಿ, ನಾನು ನೋಡ್ತೀನಿ, ಅದು ಇದು ಹೆವಿ ಏನು ಹೇಳಕ್ ಹೋಗಬಾರ್ದು. ಇಲ್ಲ ಸರ್, ನಾವು ಏನ್ ಗೊತ್ತು ಸರ್, ಬಿರಿಯಾನಿ ತಿನ್ನೋದ್ ಬೇಡ, ಅವು ಇದಕ್ಕೆ ಬಿಸ್ಕೆಟ್ ಆದ್ರೂ ತಿನ್ಬೇಕು ಅಂತ ಹೇಳ್ಬಿಟ್ಟು 5 ರೂಪಾಯಿದು ನಾವು ಅಷ್ಟ್ರಾಗೆ ಜೀವನ ಮಾಡೋದು ಸರ್. ಅವನು ಅದೇ ಹೇಳೋದು, ಒಂದು ಕೊಟ್ಟಿದ್ದಾನೆ ಚೆನ್ನಾಗಿ ಬದುಕಿ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಅಣ್ಣನ ಕುರಿತು ತುಂಬಾ ಪುಸ್ಲಾಯಿಸುವಿಕೆ ಬೇಡ. ಇಲ್ಲ 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 ಸರ್, ಬಂದಿರೋದು ನಿಮ್ದು ಏನು. ಅವನು ಹೇಳದ್ನಂತೆ, ನಾನ್ ನಿಮ್ಮ ಅಮ್ಮನಿಗ್ ಮಾಡ್ಸಲ್ಲ ನಿನಗ್ ಮಾಡಿಸ್ತೀನಿ ಅಂತ ಅನ್ನಂತೆ. ನಾವು ಹೊಲದಲ್ಲಿ ಮನೆ ಕಟ್ಕೋಬೇಕು, ನನ್ನ ಹೆಸರಿಗೆ ಮಾಡ್ಸು ಅಂತ ಕೇಳದ್ನಂತೆ. ಅದಕ್ಕೆ ನಿಮ್ಮ ಅಮ್ಮಗ್ ಮಾಡ್ಸಲ್ಲ ನಾನ್ ನಿನಗ್ ಮಾಡಿಸ್ತೀನಿ ಅನ್ನಂತೆ. ನಾನ್ ದುಡಿಯೋದು ನಿನಗೆ ತಾನೆ, ನಿನ್ನ ಹೆಸರಿಗೆ ಮಾಡಿಸ್ಕ ಅಂತ ಹೇಳ್ದೆ. ನಾನ್ ದುಡಿತಾ ಇರೋದು ನಿನಗೇನೆ. ಆಯ್ತು, ಏನೋ ಅಂತದ್ದೇ ಬಹಳ ಪ್ರೀತಿಯಿಂದಲೇ ಕೆಲಸ ಮಾಡಿಸ್ಕೊಳ್ಬೇಕವ. ತುಂಬಾ ಕಠಿಣವಾದ ಮಾತು ಬಳಸಬೇಡಿ. ಆಯ್ತು, ಮಗನಿಗೆ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಆ ಅಣ್ಣನ್ ಅಥವಾ ನಿಮ್ಮ ಅಣ್ಣ ಅಥವಾ ನಿಮ್ಮ ತವ್ರ ಮನೆ ಆ ವಿಚಾರವಾಗಿ ಹೆಚ್ಚು ತಲೆ ಹಾಕ್ಲಿಕ್ಕೆ ಹೋಗಬೇಡ. ನಿನ್ನ ಪಾಲಿಂದ ಏನೋ ಬಂದಿದೆ ಅದನ್ನು ಮಗನಿಗೆ ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಜ್ಞಾನ ಕೊಟ್ಟು ಸಂಸ್ಕಾರ ಕೊಟ್ಟು ಮುಂದುವರ್ಸ್ಕೊಂಡು ಹೋಗಿ. ನಿನ್ನ ವಂಶ ಬೆಳಿಬೇಕು, ಒಳ್ಳೇದಾಗುತ್ತೆ. ಗಂಡನ ವಿಚಾರ ಅಂತ ಬಂದಾಗ ಆಯಿತು, ನಿನ್ನ ಪಾಲಿಂದ ಏನೋ ಇತ್ತು ಪ್ರಾರಬ್ಧ, ಈತನೊಂದಿಗೆ ಕಳಿಬೇಕಿತ್ತು, ಯಾರು ತಪ್ಪಿಸೋಕ್ಕಾಗಲ್ಲ. ಹಂಗೆ ಕಳೆದಿದ್ದರಿಂದಲೇ ನಿನ್ನ ಮಗನಿಗೆ ಏನು ಕಲಿಸಬೇಕು ಅಥವಾ ನಿನ್ನ ಮಗನು ಎಷ್ಟು ಬುದ್ಧಿವಂತನಾಗಬೇಕು, 18 ವರ್ಷಕ್ಕೆ ಅವನಿಗೆ ಆ ಮಟ್ಟಿನ ತಿಳುವಳಿಕೆ ಲೋಕಜ್ಞಾನ ಬರಬೇಕು ಅಂದರೆ ಕಷ್ಟ ಇರಬೇಕಿತ್ತಲ್ಲವ. ಹಾಗಿದ್ದೆಲ್ಲ ಒಳ್ಳೇದಕ್ಕೆ. ಹಾಗಾಗಿ ಲೋಕದ ಬಾಯಿಗೆ ಏನು ಬರುತ್ತೋ ಅವರು ಲೋಕ ಹಂಗೆ ಮಾತಾಡುತ್ತೆ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳ್ಬೇಡ. ಮಗನಿಗೆ ಒಳ್ಳೆ ರೀತಿಯಲ್ಲಿ ಸಾಂತ್ವನ ಹೇಳ್ತಾ, ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ, ಮಗನನ್ನು ವಿಶ್ವಾಸಕ್ಕೆ ತಗೊಳ್ತಾ ವಶ ಮಾಡಿಕೊಂಡು ಅವನಿಗೆ ಒಳ್ಳೇದು ಹೇಳಿಕೊಡು. ತಂದೆ ವಿಚಾರದಲ್ಲಿ ಅಪ್ಪ ಈಗ ನಾಳೆ ದಿನ ನಿನ್ನ ಮದುವೆ ಅಥವಾ ಇನ್ನಿತರ ವಿಚಾರಗಳು ಬಂದಾಗ ತಂದೆ ಹಿಂಗಂತೆ ಹಂಗಂತೆ ಲೋಕ ಏನೇನೋ ಅನ್ನುತ್ತೆ ಅಂದ್ಕೊಂಡು ನೀನು ಈಗಲೇ ಗಾಬರಿ ಪಾಡ್ಕೊಳ್ಬೇಡ. ಇವತ್ತು ಎಲ್ಲ ಕೆಟ್ಟಿರೋರು ಅಥವಾ ಏನೂ ಇಲ್ದವರು ಏನೋ ಅವ್ರವ್ರ ಜೀವನ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ನೀನೇನು ಬಡ್ದೋ ಒಡೆದೋ ನಾವೇನೋ ವಿಷ ಹಾಕೋ ಹೊರಗಡೆ ಹಾಕಿಲ್ಲ.
ಹ್ಮ್ ಆಯ್ತಲ್ಲಪ್ಪ. ಹ್ಮ್ ಹಿಂಗೇನೋ ಆಗಿದೆ, ನಾಳೆ ದಿನ ಒಳ್ಳೆ ರೀತಿಯಲ್ಲಿ ಸರಿ ಹೋಗಿ ಬಂದರೆ ನೋಡ್ಕೊಳ್ಳೋಣ. ಇಲ್ವಾ, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇಟ್ಟಿರ್ತದೆ, ಏನೋ ನಡೆಯುತ್ತೆ. ಅದನ್ನೀಗಲೇ ತಲೆಗೆ ತಗೊಂಡು ಏನೇನೋ ಯೋಚನೆ ಮಾಡ್ಕೊಂಡು ಕೂರೋದು ಬೇಡ. ಇರೋ ಜಾಗ ಭೂಮಿ ತಾಯಿ ಏನು ನಿನ್ನ ಪಾಲಿಗೆ ಬಂದಿದ್ದಾಳೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಮಗನಿಗೆ ಬೆಳಗ್ಗೆ ಸಂಜೆ ಆದರೆ ಒಳ್ಳೆ ವಿಚಾರ ಹೇಳ್ತಾ, ಇಂಥ ಏನೋ ಒಳ್ಳೆ ವಿಚಾರವನ್ನು ಕೇಳ್ತಾ, ಅವನಿಗೂ ಸಂಸ್ಕಾರ ಹೇಳ್ಕೊಡ್ತಾ, ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕಾಪಾಡಿಕೊಂಡು ಬದುಕವ, ಏನು ತೊಂದರೆ ಇಲ್ಲ. ಅಷ್ಟೋ ಇಷ್ಟೋ ಭಗವಂತ ನಿಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾನೆ, ಇರೋದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು. ಹ್ಮ್ ಸರ್, ಏನಿಲ್ಲ, ಡೈಲಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದೀವಿ, ಜೀವನಕ್ಕೇನು ತೊಂದ್ರೆ ಇಲ್ಲ. ಮಗುನ್ ಓದಿಸ್ಕೊಂಡು ಒಬ್ಳು ಸಿಂಗಲ್ ಪೇರೆಂಟ್ಸ್ ಆಗಿ ಅವನಿಂದ ಏನು ಗೊಂದಲ ಇಲ್ಲ, ಒಳ್ಳೇದೇ ಆಗುತ್ತೆ. ನಿನ್ನ ಮಗನಿಗೆ ಅಷ್ಟಂತೂ ಪ್ರಬುದ್ಧತೆ ಇದೆ. ಇದೆ ಸರ್, ಇದೆ. ಆಯ್ತು, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಬಹುಶಃ ನಿಮಗೂ ಒಂಚೂರು ಏನೋ ನೆಮ್ಮದಿ ಸಿಗ್ಬೋದು. ಹ್ಮ್ ಸರ್, ಎಲ್ಲ ಇರೋದೇ ಬೇಡ, ಜೀವನ ಸತ್ತೋಗ್ಬಿಡೋಣ ಅನ್ಸುತ್ತೆ ಸರ್. ನಿಮ್ ಕಾರ್ಯಕ್ರಮ ನೋಡಿದಾಗ ಬದುಕ್ಬೇಕು ಅನ್ಸುತ್ತೆ ಸರ್. ನೋಡಿ ಪಾಪ ಎಂತೆಂತ ಹೆಣ್ಮಕ್ಳು ನೋಡವ, ನಿಂದು ಇರೋದನ್ನ ನಿಭಾಯಿಸೋ ಕತೆ, ಇಲ್ಲದೆ ಇರೋರ್ದೊಂದು ಕತೆ. ನಿನ್ನ ಪಾಲಿಗೆ ಬಂದಿರೋದ್ರ ಕುರಿತು ಯಾರ್ಯಾರು ಏನೇನು ಮಾತಾಡ್ತಾರೆ ಅನ್ನೋದು ನಿನಗೆ ದುಃಖ. ಇನ್ಯಾರ್ದೋ ಪಾಲಿಗೆ ಏನೂ ಇಲ್ಲ ಆದ್ರೂ ಮಾತಾಡ್ತವ್ರೆ. ಆಸ್ತಿ ಇರೋರ್ಗು ಅಂದ್ರೆ ಇಲ್ದವ್ರಿಗೆ ಸಂಪಾದಿಸೋ ಏನು ಆಸೆ, ಇರೋರಿಗೆ ಕಾಪಾಡ್ಕೊಳ್ಳೋ ಭಯ. ಈಗ ಗುಡಿಸ್ಲಿಗೆ ಯಾರೋ ಏನು ನಮ್ ಫ್ಯಾಮಿಲಿಯಲ್ಲಿ ಏನು ನಮ್ಮ ಹತ್ರ ಏನು ಇಲ್ಲ, ದುಡ್ಡಿಲ್ಲ ಅಂತಂದು ಕೀಳ್ವಾಗ ನೋಡ್ತಾ ಇದ್ರು. ಇವಾಗ ಗಂಡ ಜೊತೆಗಿಲ್ಲ ಅಂತ ಇವಾಗ ಕೀಳ್ವಾಗ ನೋಡೋದು. ನಾನು ಹೇಳ್ತೀನಿ, ಸಮಾಜದ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಎಲ್ಲಿವರೆಗೂ ನೀವು ಸಂಗ್ರಹಿಸ್ತಾ ಕೂರ್ತಿರೋ ಅಭಿಪ್ರಾಯವನ್ನ ಅಲ್ಲಿವರೆಗೂ ನೀವು ಸುಖಿಗಳಲ್ಲ. ಯಾಕಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಏನಾದ್ರೂ ಒಂದು ಲೋಪದೋಷ ಸಮಾಜದ ಕಣ್ಣಲ್ಲಿ ಇದ್ದೇ ಇರುತ್ತವ. ನನ್ನ ಬಗ್ಗೆ ಅಷ್ಟೇ, 100 ಒಳ್ಳೇದ್ ಮಾಡಿದ್ರೆ ನೆನ್ಸಲ್ಲ, ಒಂದು ಕೆಟ್ಟದ್ ಮಾಡಿದ್ರೆ ಅದು ಊರೆಲ್ಲ ಹೇಳ್ತಾರೆ. ಅದಕ್ಕೆ ಗುರುವಿನ ಪಾದ ಹಿಡಿದು, ಅಪ್ಪ ತಂದೆ ಕೃಷ್ಣ, ನಾನು ನನ್ನ ಮಗ ಆಯ್ತು, ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಆರೋಗ್ಯ ಆಯ್ತು, ನನ್ನ ಪಾಲಿಗೆ ಬಂದಿರೋ ಭೂಮಿ ತಾಯಿಯ ಆರೈಕೆ ಆಯ್ತು, ಅಥವಾ ಕೃಷಿ ವ್ಯವಸಾಯ ಅಥವಾ ಅಂಗಡಿ ಇಷ್ಟ ಆಯ್ತಪ್ಪ. ನಾನು ಹೊರಗಡೆ ನನ್ನ ಬಗ್ಗೆ ಏನು ಮಾತಾಡ್ಕೊಳ್ತಾವ್ರೆ, ಇವನ್ ಯಾರೋ ಬಂದು ನನ್ನ ಮುಂದೆ ಹೇಳಿದ್ರು ಕೂಡ ಹೌದಾ ಅಂತ ನಕ್ಬಿಟ್ಟು ಮುಂದೆ ಹೋಗುವಷ್ಟು ಮಂದಹಾಸ ಸದ್ಬುದ್ಧಿ ಕೊಡಪ್ಪ. ಅದು ಕೊರಗುತ್ತಾ ಕೂತ್ಕೊಳ್ಳುವಷ್ಟು ದುರ್ಬುದ್ಧಿ ನನಗೆ ಬೇಡ. ಯಾಕಂದ್ರೆ ಬಡತನ ಅಂದ್ರೆ ನಿಜವಾಗ್ಲೂ ಗುಡಿಸಲಲ್ಲಿರುವವನು ಬಡವ ಅಲ್ಲ, ಈ ಹೊರಗಿನವರು ಮಾತಿಗೆ ತಲೆ ಕೆಡಿಸ್ಕೊಂಡು ಇರೋದ್ರ ಬಗ್ಗೆ, ಇರುವ ಭಾಗ್ಯಗಳ ಕುರಿತು ಖುಷಿ ಇಲ್ಲದವನೇ ಬಡವ. ಆಯ್ತಲ್ಲವಾ? ಏನ್ ಗಂಡ ಇಲ್ಲದ ಕಾಲದಲ್ಲಿ ನಿನ್ನನ್ನು ದೂಷಿಸ್ಲಿಕ್ಕೆ ಅವ್ರಿಗೊಂದು ಕಾರಣ ಇದೆ, ಗಂಡ ಇದ್ದ ಕಾಲದಲ್ಲೂ ಅಯ್ಯೋ ಎಂತ ಗಂಡನ್ ಸಿಕ್ಕೇಳಪ್ಪ ಅವನಿಗೆ ಅನ್ನೋ ಅವ್ರಿಗೂ ಒಂದು ಕಾರಣ, ಎಲ್ಲಾ ಕಾಲದಲ್ಲೂ ಒಂದು ಕಾರಣ ಇದ್ದೇ ಇತ್ತು. ಅವಾಗ ರೋಡಲ್ಲೆಲ್ಲ ನಿಂತ್ಕೊಂಡು ನೋಡೋದು, ಅಯ್ಯೋ ಇವ್ರ ದಿನ ಜಗಳ ಆಡ್ತಾರೆ, ಇವ್ರದ್ದು ಇದ್ದೇ ಇದೆ ಅಂತ. ಅಂದ ಮೇಲೆ ಏನು ಮಾಡ್ಬೇಕು? ಓಹೋ, ಅಂದ್ರೆ ಒಂದು ಸಿನಿಮಾ ನೋಡೋ ಜನರಿಗೆಲ್ಲರಿಗೂ ಸಿನಿಮಾ ಇಷ್ಟ ಆಗಬೇಕು ಅಂತ ಏನಿಲ್ಲ, ನಾಟಕ ಎಲ್ರಿಗೂ ಇಷ್ಟವಾಗಬೇಕು ಅಂತ ಏನಿಲ್ಲ. ಹಾಗೆ ಒಂದು ಸಂಸಾರ ಅಕ್ಕಪಕ್ಕ ಅಥವಾ ಬೀದಿಯವರಿಗೆ, ಊರಿನವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣುತ್ತೆ. ಅದೇ ನಿಮ್ಮ ಮನೆಯ ಬಗ್ಗೆ, ನಿಮ್ಮ ಮನೆಯ ಪರಿಸ್ಥಿತಿಯ ಬಗ್ಗೆ ಒಂಚೂರು ಒಳ್ಳೇದೇ ಇಲ್ಲಪ್ಪ, ಒಳ್ಳೆ ಮಾತಾಡೋರೇ ಇಲ್ಲ ಅಂತ ಏನಿಲ್ಲ. ಊರಲ್ಲಿ ಹುಡ್ಕೋದ್ರೆ ಅಂತ ಒಳ್ಳೆಯವರು ಸಿಗ್ತಾರೆ. ಅಯ್ಯೋ ಪಾಪನಪ್ಪ, ಗಂಡನ್ ಕಟ್ಕೊಂಡು ಅಂತ ಕಟ್ಕೊಂಡು ಅಂತ ಮಗನನ್ನು ಚೆನ್ನಾಗಿ ಸಾಕಿ ಬೆಳೆಸಿ ಏನು ಒದ್ದಾಡ್ಲಪ್ಪ, ತಾನು ಕಷ್ಟಪಟ್ಟುಕೊಂಡು ಯಾವ ಕೆಟ್ಟ ದಾರಿ ತುಳಿದೆ, ಹಿಂಗೂ ಇದ್ದಾರೆ. ನಮ್ ದುರಾದೃಷ್ಟ ಅಂತವ್ರು ನಮ್ ಕಣ್ಣಿ ಬೀಳೋದೇ ಇಲ್ಲ. ಸರ್ ಅವರು ಹೇಳ್ತಾರೆ ಸರ್, ಯಾವ ಗಂಡಸ್ರು ಬೆಳೆಸಿಲ್ಲ, ಅಡಿಕೆ ಗಿಡ ಬೆಳೆಸಿ ಹುಡುಗನ್ ಓದಿಸ್ಕೊಂಡು ಆ ಹುಡುಗಿ ಒಬ್ರು ಇದಕ್ ಹೋಗ್ದಂಗೆ ಅವಳ ಮನೆ ಬಾಗ್ಲೇನ ಒಬ್ರು ಮನೆಗೆ ಹೋಗ್ದಂಗ ಇದ್ದಾಳೆ ಅಂತಾರೆ ಸರ್. ಅದಕ್ಕೆ ಹೇಳೋದು, ನೀವ್ ಯಾವ್ದನ್ನು ಹುಡುಕ್ತೀರಾ, ಯಾವ್ದನ್ನು ಗಮನಿಸ್ತೀರಾ, ಅದು ಬಹಳ ಮುಖ್ಯ. ಯಾಕಂದ್ರೆ ನೀವು ತುಂಬಾ ಸುಂದರವಾದದ್ದು ಜಗತ್ತಲ್ಲಿದೆ, ಆ ಸುಂದರವಾದದ್ದು ಕಾಣಬೇಕು ಅಂದ್ರೆ ಸುಂದರವಾದ ಜನಗಳ ಜೊತೆ ಬೆರಿಬೇಕು. ಇಂಥ ಪ್ರವಚನಗಳು, ಇಂಥ ವಿಚಾರಗಳು. ಯಾಕಂದ್ರೆ ಅಂತಿಮವಾಗಿ ತೆಗೆದುಕೊಂಡು ಹೋಗೋದು ಈ ಜ್ಞಾನ ಮಾತ್ರ ತಾಯಿ, ಬೇರೆ ಏನೂ ಬರಲ್ಲ. ಮೈ ಮೇಲೆ ಹಾಕಿದ ಒಡವೆಗಳಿಂದ ಹಿಡಿದು, ಕಟ್ಟಿದ ಮನೆಯಿಂದ ಹಿಡಿದು, ಸಂಪಾದಿಸಿದ ಆಸ್ತಿ ಅಂತಸ್ತಿನಿಂದ ಹಿಡಿದು ಯಾವುದೂ ಬರುವುದಿಲ್ಲ. ನಿನ್ನ ಆತ್ಮಕ್ಕೆ ಕೊಟ್ಟುಕೊಂಡ ಜ್ಞಾನದ ಮುಖೇನ ಕೊಟ್ಟುಕೊಂಡ ಸಂಸ್ಕಾರ ಮಾತ್ರ. ಇದು ಮಾತ್ರ ನಿನ್ನ ಮುಂದಿನ ಜನ್ಮವನ್ನು ನಿರ್ಧರಿಸುತ್ತೆ. ಹಾಗಾಗಿ ಯಾವುದನ್ನು ಇಲ್ಲೇ ಬಿಟ್ಟು ಹೋಗ್ತೀವೋ ಅದ್ರ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಅದು ಪ್ರಯೋಜನ ಇಲ್ಲ. ಒಂಥರ
ಹೇಳ್ತಾರಲ್ಲ, ಈ ಸಮುದ್ರದ ದಡಿಯಲ್ಲಿರುವ ಮರಳಿನ ಮೇಲೆ ಮಕ್ಕಳು ಮನೆ ಕಟ್ತಾ ಇದ್ರು. ಎಷ್ಟೋ ಮಕ್ಕಳು ಮನೆಗಳನ್ನು ಕಟ್ಟಿಕೊಂಡಿದ್ರು, ಪುಟ್ಟು ಮರಳಲ್ಲಿ ಮನೆ ಕಟ್ತಾ ಇದ್ರು. ಆ ಹುಡುಗ ಈ ಮನೆ ಬೀಳಿಸ್ತಾ ಇದ್ದ, ಈ ಹುಡುಗ ಆ ಮನೆ ಬೀಳಿಸ್ತಾ ಇದ್ದ, ಎಲ್ಲ ಕಿತ್ತಾಡ್ತಾ ಇದ್ರು. ನನ್ನ ಮನೆ ಯಾಕೆ ಬೀಳಿಸ್ತೆ, ಅದು ಇದು. ಸಂಜೆ ಆದಮೇಲೆ ಅವ್ರ ಅಪ್ಪ ಅಮ್ಮ ಕರೆದ್ರೆ, ಬರ್ರೋ ಸಂಜೆ ಆಯಿತು, ಅಲೆಗಳೆಲ್ಲ ದೊಡ್ಡದಾದೋ, ಬರ್ರೋ ಮನೆಗೆ ಹೋಗೋಣ ಅಂದಾಗ ಎಲ್ಲ ಅಲ್ಲಿ ಕಟ್ಟಿದ ಮನೆಗಳನ್ನು ಬಿಟ್ಟು ಮನೆಗೆ ಹೊರಟರು. ಅಂದರೆ ನಿಜವಾದ ಮನೆ ಮರಳಲ್ಲಿ ಕಟ್ತಿದ್ರಲ್ಲ ಅದಲ್ಲ, ಇನ್ನೊಂದು ಬೇರೆ ಇದೆ. ಹಂಗೆ ಬದುಕಲ್ಲಿ ಈ ಸಂಜೆ ಆದಮೇಲೆ ಹೇಗೆ ಸಮುದ್ರದ ದಡವನ್ನು ಬಿಟ್ಟು ಅವೆಲ್ಲ ನಿಜವಾದ ಮನೆಗಳ ಕಡೆ ಹೋದ್ರು ಆ ಮಕ್ಕಳು, ಹಂಗೆ ಇದು ನಾವು ಬದುಕ್ತಿದ್ದೀವಲ್ಲ, ಇದು ಒಂಥರ ಮರಳಿನ ಮನೆ ಇದ್ದಂಗೆ. ಬದುಕಿನ ಸಂಜೆಯಲ್ಲಿ ಭಗವಂತ ಕರೆದ್ರೆ ಇವನ್ನೆಲ್ಲ ಬಿಟ್ಟು ಹೋಗ್ತಾ ಇರಬೇಕು ಅಲ್ವಾ. ಇವೆಲ್ಲ ಮರಳಿನ ಮನೆ. ಅವನು ದೊಡ್ಡ ಮನೆ ಅಂತ ಅವನು ನಾವು ದ್ವೇಷ ಮಾಡ್ತೀವಿ ಅಥವಾ ಅಸೂಹೆ ಪಡ್ತೀವಿ. ನಮ್ಮ ಚಿಕ್ಕ ಮನೆ ಅಂತ ಕೀಳಿರ್ಮೆ ಮಾಡ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ. ಯಮಧರ್ಮ ಕರೀತಾನೆ, ಬರ್ರೋ ಹೊತ್ತಾಯ್ತು ಅಂದಾಗ ಇಲ್ಲಿ ಬಿಟ್ಟಿದ್ದ ಮನೆನೇ ಬಿಟ್ಟು ಇಲ್ಲಿ ಸಂಪಾದಿಸಿದ ಮನೆ, ಆಸ್ತಿ, ಹೆಂಡತಿ, ಮಕ್ಳು ಎಲ್ಲ ಬಿಟ್ಟು ಯಮಧರ್ಮ ಅಂದರೆ ಸಾವು ಅಥವಾ ಕಾಲ ಅವನು ಕರೆದಾಗ ಎಲ್ಲ ಬಿಟ್ಟು ಹೊರಡಬೇಕು. ಹಾಗೆ ನಿನ್ನ ಆತ್ಮಕ್ಕೆ ಈ ಜ್ಞಾನ ಕೊಟ್ಕೋ. ಹೌದಲ್ಲಪ್ಪ, ಯಾರು ನನ್ನ ಬಗ್ಗೆ ಏನು ಕೆಡುಕು ಮಾತಾಡಿದ್ರು ನಾನು ಆ ಕಡೆ ಕಿವಿ ಕೊಡಬಾರ್ದು, ನಾನು ಆ ಕಡೆ ತಲೆ ಕೆಡಿಸ್ಕೊಳ್ಬಾರ್ದು, ನಾನು ಇನ್ನೊಬ್ಬರ ಬಗ್ಗೆ ಕೆಡುಕು ಮಾತಾಡಬಾರ್ದು. ಯಾಕೆ ಕೆಡುಕು ಮಾತಾಡಿದವನಿಗೆ ಭಗವಂತನೇ ಶಿಕ್ಷಿಸಬೇಕಾ ತಿದ್ದಬೇಕಾ, ಅದು ಅವನು ನೋಡ್ಕೊಳ್ತಾನೆ. ನಾನು ಹಂಗೆ ಮಾತಾಡ್ತಾ ಹೋದರೆ ತಪ್ಪಿತಸ್ಥರಲ್ಲಿ ಅವನು ಒಂದೇವನಾದ್ರೆ ನಾನೇ ಎಳ್ನೇವಳು ಅಲ್ವಾ. ಹಾಗಾಗಿ ನ್ಯಾಯ ಕೇಳಬೇಕು ಅಂದರೆ ಅವನು ಮಾಡಿರೋ ತಪ್ಪು ನೀನು ಮಾಡಿರಬಾರ್ದು, ಆಗ ಮಾತ್ರ ನ್ಯಾಯ ಕೇಳುವುದು. ಅವನು ಹೊಡೆದ ನೀನು ಹೊಡೆದೆ ಅನ್ನೋದಾದ್ರೆ ನೀನು ಹೆಂಗೆ ನ್ಯಾಯ ಕೇಳ್ತೀಯ? ಅದೇ ಮೊದ್ಲು ಅವನು ಹೊಡೆದ ಅಂತ ಹೇಳ್ಬೋದೇ ಹೊರತು ಒಟ್ನಲ್ಲಿ ನೀನು ಹೊಡೆದೆ ಅಂತಲೇ ಅರ್ಥ ಅಲ್ವಾ. ಹಾಗಾಗಿ ಒಡೆಯದ ಗ್ರೂಪಲ್ಲಿ ಒಡೆಯದ ಸಾಲಿನಲ್ಲಿ ನಾನಿದ್ರೆ, ಸರ್ ಅವನು ಹೊಡೆದ್ಬಿಟ್ಟೆ ಸರ್, ಆದ್ರೆ ನಾನು ಕೈ ಮಾಡಲಿಲ್ಲ ಸರ್, ಇದು ಅನ್ಯಾಯ ಅಲ್ವಾ ಸರ್? ಆಗ ನ್ಯಾಯ ಅದು. ಅವನು ಹೊಡೆದ ಸರ್, ನಾನು ಅವನು ಒಂದು ಹೊಡೆದ ಸರ್, ಎರಡು ಹೊಡೆದೆ, ಆದರೆ ಅವನು ಯಾಕೆ ಮೊದಲು ಹೊಡಿಬೇಕು ಸರ್ ಅಂದರೆ ಇದ್ಯಾವ ನ್ಯಾಯ? ಹಾಗಾಗಿ ಇದು ಬಹಳ ಸೂಕ್ಷ್ಮ ತಾಯಿ. ನಿನ್ನ ಮಗ ಅಥವಾ ನಿನ್ನ ಅಣ್ಣ ಅವ್ರು ಚೆನ್ನಾಗಿದ್ದಾರಾ, ಸರಿ ಇರಲಿ. ಆದರೆ ನಿನ್ನ ಮಗನಿಗೆ ಆಗಾಗ ಸಲಹೆ ಕೊಡು. ಅಪ್ಪ ತುಂಬ ಎಲ್ಲರನ್ನೂ ನಮ್ಮವ್ರು ಹೊಂದ್ಕೊಳ್ತಾ ಹೋಗ್ಬೇಡಯ್ಯ, ಕೆಲವೊಮ್ಮೆ ಅಲ್ಲಿ ಇಲ್ಲಿ ಗೊಂದಲಗಳು ಆಗ್ತವೆ, ಸ್ವಲ್ಪ ಮೈಯಲ್ಲಿ ಎಚ್ಚರವಾಗಿರು, ಇಷ್ಟು ಮಾತ್ರ ಹೇಳಷ್ಟೆ. ಶುಭವಾಗ್ಲವ್ವ, ಒಳ್ಳೇದಾಗ್ಲಿ, ನಿನ್ನ ಅಂಗಡಿ ವ್ಯಾಪಾರ ಚೆನ್ನಾಗಾಗಲಿ, ಮಗನ ಚೆನ್ನಾಗಿ ಬೆಳೆಸಿದ್ದೀಯ, ಗ್ರೇಟ್. ತಂದೆ ಅಥವಾ ಗಂಡ ಇಂಥವ್ರಾದಾಗ ಎಷ್ಟೋ ಹೆಣ್ಮಕ್ಳು, ಬಹುಶಃ ನೀವು ಸ್ವಲ್ಪ ಹಿಂದಿನ ಕಾಲದವರು, ಒಂಚೂರು ನಡೀತದೆ. ಇವತ್ತಿಗಾಗಿದ್ರೆ ಹೆಣ್ಮಕ್ಳು ಹಂಗಿರ್ತಿರ್ಲಿಲ್ಲ. ಎಲ್ಲರೂ ಅಂತಲ್ಲ, ಕೆಲವೊಮ್ಮೆ ಇಂಥದ್ದೊಂದು ಕಾರಣ ಸಾಕಿತ್ತಲ್ವೇ ಅವರು ಡೈವರ್ಸ್ ಕೊಟ್ಟು ಬೇರೆ ಆಗ್ಲಿಕ್ಕೆ. ಇಲ್ಲ ಸರ್, ನಾನು ನನ್ನ ಮಗುನ್ನ ನಾವು ಓದಿಲ್ಲ, ನಾವು ಓದ್ಬೇಕಂದ್ರೂ ಓದಿಲ್ಲ, ನೀನ್ ಚೆನ್ನಾಗಿ ಓದ್ತು, ಇನ್ನ 5 ವರ್ಷ ಆಗುತ್ತಾ ಓದು ಅಂತ ಹೇಳ್ತೀನಿ ಸರ್ ನನ್ನ ಮಗುನಿಗೆ. ಇಲ್ಲ ನಾನು ದುಡಿತೀನಮ್ಮ, ನನ್ ದುಡ್ಡಲ್ಲೇ ದುಡ್ದು ಓದ್ಕೊಂತೀನಿ, ನೀನು ಫೀಸ್ ಕಟ್ಬೇಡ, ಸಾಲ ಮಾಡ್ಬೇಡ ಅಂತ ಹೇಳ್ತಾನೆ. ಇಲ್ಲ ಓದು ಅಂತ ನಾನು, ನೀನ್ ಇವಾಗ್ಲೇ ಕೆಲ್ಸಕ್ಕೆ ಹೋಗ್ಬೇಡ. ಆಯ್ತಪ್ಪ, ಒಳ್ಳೇದಾಗ್ಲಿ, ಚೆನ್ನಾಗಿ ಓದಿಸಿದ್ದೀಯ, ಶುಭವಾಗ್ಲಿ. ಮನಸ್ಸಿಗೆ ನೆಮ್ಮದಿ ತಂದುಕೋ, ಕಟ್ಟಿರೋ ಅಡಿಕೆ ಗಿಡಗಳನ್ನ ಚೆನ್ನಾಗಿ ನೋಡ್ಕೋ. ಅಣ್ಣನಿಗೆ ಅಥವಾ ಅವರಿಗೆ ನಿಮ್ಮಿಂದ ಆಗಬಹುದಾದ ಮಿನಿಮಮ್ ಮಾತುಗಳನ್ನು ಕೊಡಿ, ಆ ಬಗ್ಗೆ ಎಚ್ಚರವಾಗಿರಿ. ಯಾಕಂದರೆ ಆ ಕ್ಷಣವನ್ನು ಗೆಲ್ಲಲಿಕ್ಕೋಸ್ಕರ ಸುಳ್ಳೇಳಿ ಒಳ್ಳೆಯವಳಾಗಲಿ, ಸುಳ್ಳೇಳಿ ಅಥವಾ ಸುಳ್ಳೇಳಿ ಒಳ್ಳೆಯವಳಾಗೋದಕ್ಕಿಂತ ಸತ್ಯ ಹೇಳಿ ಕೆಟ್ಟವಳಾಗೋದೇ ಒಳ್ಳೇದು ಕೆಲವೊಮ್ಮೆ. ಅದರ ಸೂಕ್ಷ್ಮತೆ ನಿಮಗೆ ಗೊತ್ತಿರಬೇಕು. ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಬದುಕಿ ಹಾಳಾಗಬಾರ್ದಲ್ಲ. ಅದು ಇಷ್ಟ ದಿವ್ಸ ಎಲ್ಲ ಗಿಡ ಬೆಳೆದಿತ್ತು ಸರ್ ಅವನ ಹೊಲ್ದಾಗೆ. ಅಳಿಯಗ್ ಫೋನ್ ಮಾಡಿ ಎಲ್ಲ ಮಾಡ್ಕೇಳ್ರಿ ಅಂತ ಹೇಳಿದ್ದ. ನಾವೇ ಅವನೆಲ್ಲಾನು ಮಾಡ್ತಾ ಇದೀವಿ ಇವಾಗ. ಅವನೇನು ಕೇಳಿಲ್ಲ, ಸುಮ್ನೆ ನಾವೇ ಮೆಕ್ಕೆಜೋಳ ಹಾಕಿದೀವಿ ಸರ್. ಆಯ್ತು, ಇದೆಲ್ಲ ಇದು ನಿನ್ಗೇನು ಹೇಳಿ ಈಗ ನಾನು. ಅವನು ಏನು ಕೇಳಿಲ್ಲ, ಹಾಕಿದೀವಿ ಅಂದ್ರೆ ಅದೇ ಸರ್ ಸುಮ್ನೆ. ಹ್ಞೂ ಸರ್, ಇದು ಸಿಮೆಜಲ್ಲಿ ಗಿಡ ಬೆಳೀತವೆ. ನಿಂದಲ್ಲ ಅಂದ ಕೇಳ್ಬಿಕೆ ಹೂ ಅಂದ್ರೆ ಮಾಡ್ಕೊಳ್ಬೇಕಷ್ಟೇ. ಹ್ಞೂ ಸರ್, ಅಲ್ಲಿ ಖಾಲಿ ಬಿದ್ದಿರ್ಲಿ, ಗೋಮಾಳ ಆಗಿರ್ಲಿ, ಏನೇನೋ ಆಗಿರ್ಲಿ. ಹ್ಞೂ ಸರ್, ನಿಮ್ಗೆ ಇದು ಪ್ರಾಬ್ಲಮ್ಮೇ ಇದು ನಿಮ್ದು. ಅವನು ಹ್ಞೂ ಆಯ್ಕಳಿ ಅಂತ ಹೇಳಿದ್ದಾನೆ, ಹಾಕೊಳ್ಳಿ. ಇಲ್ಲ ಅಂದ್ರೆ ಅದು ಸುಮ್ಮನೆ ಖಾಲಿ ಬಿದ್ದಿರ್ಲಿ, ಅಲ್ಲಿ ಏನಾದರೂ ಇರಲಿ, ನಿಮ್ಗಾದ್ರೂ ಸವಾಸ ಬೇಡ. ಅಲ್ಲಿ ಕಟ್ಟಿ ಚೆನ್ನಾಗಿ ಆಗಿದ್ದ ಮನೆಯಿಂದಲೇ ಬೀಗ ಹಾಕೊಂಡು ಹೋದ ವ್ಯಕ್ತಿತ್ವಕ್ಕೆ ನನ್ನ ಯಾರನ್ನ ಕೇಳಿ ಹಿಂಗೆ ಹಾಕೋದ್ರಿ ಅಂತ ಕೇಳೋದಕ್ಕೆ ಎಷ್ಟೊತ್ತು ಬೇಕು? ಈ ಕೆಟ್ಟ ಅಭಿಪ್ರಾಯಗಳು ಮೂಡಿಸ್ತಾ ಇಲ್ಲ, ಬಟ್ ಬದುಕೋ ರೀತಿ ಅದು.
ನಿಮ್ಮವ್ರದೇ ಆದರೂ ಕೂಡ ನಿಮ್ಮದಲ್ಲದ ಜಾಗ, ನಿಮ್ಮದಲ್ಲದ ವಿಚಾರಗಳು ಅಂತ ಬಂದಾಗ ತುಂಬ ಅವರ ಪೂರ್ಣ ಒಪ್ಪಿಗೆ ಇದ್ರೆ ಮಾತ್ರ ಅಲ್ಲಿ ಏನೋ ನೀವು ಬಿತ್ತನೆ ಮಾಡಬಹುದು. ಇಲ್ಲ ಅಯ್ಯೋ ಖಾಲಿ ಇತ್ತಲ್ವಾ ನಾನು ಹಾಕಂಡೆ ಆಮೇಲೆ ಬಿಡು ಕೇಳಿದ್ರೆ ಹೇಳೋಣ, ಅಯ್ಯೋ ಕಾಲ ಮೊದ್ಲಂಗಿಲ್ಲವ್ವ, ಅಯ್ಯೋ ಬಿಡಪ್ಪ ಹೆಂಗೋ ಬದುಕೊಳ್ಳಿ, ನಾವು ತಾನೇ ಅಲ್ಲಿ ಏನ್ ಮಾಡೋದಿತ್ತು ಅಂತ ಅನ್ನೋ ಕಾಲ ಅಲ್ಲ ಇದು. ಅಲ್ಲಿ ಖಾಲಿ ಬಿದ್ದಿರ್ಲಿ, ನಿನ್ ಯಾವನ್ ಹಾಕೊಂಡಿದ್ದು ಅಂತಾರ. ಆಮೇಲೆ ಹಾಕೇಳ್ರಿ, ಹಾಕೊಂಡ್ ನೀವೇ ಮಾಡ್ಕೊಳ್ರಿ ಅಂದಿದ್ಕೆ ನಾವ್ ಮುಂದೋಗಿದ್ದೀವಿ ಸರ್, ಇಲ್ಲಾಂದ್ರೆ ಹೋಗ್ತಾ ಇರ್ಲಿಲ್ಲ. ಆಯ್ತು, ಹಂಗಂದಿದ್ಕೆ ಹೋಗಿದ್ದೀರಾ ಅಂತಲೇ ಅಂದ್ಕೊಳ್ಳೋಣ. ಸರ್ ಇಲ್ಲ 5 ವರ್ಷದಿಂದ ನಾವು ಹೋಗಿಲ್ಲ ಆ ಕಡೆ, ಹಂಗಂದಿದ್ಕೆ ಮುಂದೋಗಿದ್ದೀವಿ ನಾವು. ಆಯ್ತು, ಅದೊಂದು ಒಪ್ಪಿಗೆ ಯಾವಾಗ್ಲೂ ಇದ್ರೆ ಒಳ್ಳೇದು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಹಾ ಪರಮಾತ್ಮ ನೋಡಿ, ಇವತ್ತೆಲ್ಲ ತವ್ರ ಮನೆ ಕತೆಗಳೇ ಆಯಿತು ನೋಡಿ. ಇವ್ರ ಅಣ್ಣ ಕೆಟ್ಟ ಬುದ್ಧಿಯವರು ಅಂತ ನಾನು ಹೇಳಲ್ಲ, ಬಟ್ ನೋಡಿ ಎಲ್ಲರಿಗೂ ಒಂದೊಂದು ಸಮಯದಲ್ಲಿ ಹಾಗನ್ಸುತ್ತೆ. ನಿಮ್ಮದು ಆಸ್ತಿ ಅಂತ ಇರುತ್ತೆ, ನಿಮ್ಮ ಪಾಲಿಗೂ ಭಗವಂತ ಏನೋ 1 ಎಕರೆನೋ 2 ಎಕರೆನೋ 10 ಕುಂಟೆನೋ 20 ಕುಂಟೆನೋ ಏನೋ ನಿಮ್ಮ ಪಾಲಿಗೆ ಕೊಟ್ಟಿರ್ತಾನೆ. ಎದುರುಗಡೆ ಇರೋಂದು ಅಷ್ಟೇ ಇರುತ್ತೆ, ಆದರೆ ಅವನೊಂಚೂರು ಚೆನ್ನಾಗಿ ಬೆಳೆ ಬೆಳೆದು ಬಿಟ್ಟಿರ್ತಾನೆ ಆ ಭೂಮಿ ಬಳಸ್ಕೊಂಡು. ನಿಮಗೆ ಭೂಮಿ ಇದೆ, ನೀವು ಬೆಳೆದಿಲ್ಲ, ಬಟ್ ಅವನು ಬೆಳೆದಿದ್ದಾನೆ. ಅಯ್ಯೋ ಅವನು ಕಷ್ಟಪಟ್ಟು ಬೆಳೆದವನಪ್ಪ, ನನ್ನ ಹತ್ರನೂ ಭೂಮಿ ಇದೆ, ನನ್ನಷ್ಟೇ ಭೂಮಿ ಅವನಿಗೂ ಇದೆ, ಆದರೆ ಅವನು ಬೆಳೆದಿದ್ದಾನೆ, ಅದಕ್ಕಾಗಿ ನಾನು ಅಸೂಯೆ ಪಡಬೇಕು ಅನ್ನೋದು ಮೆಚುರಿಟಿ, ಪ್ರಬುದ್ಧತೆ. ಅವನು ಬೆಳೆದ್ಬಿಟ್ನಲ್ಲ, ನನ್ನ ಹತ್ರ ಇರೋಷ್ಟು ಆಸ್ತಿ ಅವನಿಗೂ ಇದೆ, ಅವನು ಹೆಂಗೆ ಬೆಳೆದ್ಬಿಟ್ಟ, ಅವನು ಉದ್ಧಾರ ಆಗ್ಬಿಟ್ನಲ್ಲ. ಅಸೂಯೆಗಳು ಬಂದುಬಿಡ್ತವೆ. ನಿಮ್ಮದು ಅಸಾಮಾನ್ಯನೇ, ಅವ್ರದ್ದು ಅಸಾಮಾನ್ಯನೇ, ಆದರೆ ನಿಮಗಿಂತ ಒಂಚೂರು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನಿಮಗೊಂದು ಅಸೂಯೆ ಬರ್ಬೋದಾ? ಅದು ನಿಮ್ಮನ್ನು ತಿನ್ನುತ್ತೆ, ಯಾರನ್ನೂ ತಿನ್ನಲ್ಲ. ಬೇಡ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಇನ್ನೊಬ್ಬರ ಉದ್ಧಾರವನ್ನು ಕಂಡು ನೀವೆಷ್ಟು ಸಂತೋಷ ಪಡ್ತೀರೋ ಅಷ್ಟು ನಿಮ್ಮ ಉದ್ಧಾರ ಮುಂದಾಗುತ್ತೆ. ಅವರೊಂಚೂರು ಬೇಗ ಉದ್ಧಾರ ಆಗಿರ್ಬೋದು, ಅವರ ಉದ್ಧಾರ ನಿಮಗೆ ಖುಷಿಯಾಗಬೇಕು. ಅದ್ಭುತನಪ್ಪ, ಎಂಥ ಒಳ್ಳೆ ಕೆಲಸ ಮಾಡಿದೀಯಾ, ಏನು ಸಾಧನೆನಯ್ಯ, ಸೂಪರ್, ಎಲ್ಲ ಒಳ್ಳೇದಾಗ್ಬೇಕು, ತುಂಬ ಮನಸ್ಸಿನಿಂದ ಹೇಳಬೇಕು, ಸುಮ್ಮನೆ ನಾಟಕವಾಗಿ ಹೇಳೋದಲ್ಲ. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ಕೃಷ್ಣನ ಸಂದೇಶ, ಎಲ್ಲಿಯವರೆಗೂ ನೀವು ಇನ್ನೊಬ್ಬರ ಉದ್ಧಾರದ ಕುರಿತು ಅಸೂಯೆ ಹೊಂದಿದ್ದೀರೋ, ಆಗ ಒಂದು ವೇಳೆ ನೀವು ಉದ್ಧಾರ ಆಗಿದ್ದರೆ ನೀವು ಪಾತಾಳಕ್ಕೆ ಹೋಗ್ತೀರಿ, ಅಥವಾ ಇನ್ನೂ ಉದ್ಧಾರ ಆಗಿಲ್ಲ ಅಂದರೆ ನೀವೆಂದಿಗೂ ಆ ಉದ್ಧಾರದ ಹಂತವನ್ನು ತಲುಪೋಕೆ ಸಾಧ್ಯವೇ ಇಲ್ಲ. ಆದರೆ ಯಾವಾಗ ನೀವು ಇನ್ನೊಬ್ಬರ ಸಂತೋಷ, ಇನ್ನೊಬ್ಬರ ಯಶಸ್ಸು ಅಥವಾ ಇನ್ನೊಬ್ಬರ ಉದ್ಧಾರವನ್ನು ಕಂಡು ಹೃದಯಪೂರ್ವಕವಾಗಿ, ನಿಸ್ವಾರ್ಥವಾಗಿ ಅಥವಾ ಯಾವುದೇ ಕುತಂತ್ರ ಇಲ್ಲದೆ ಹೊಗಳುತ್ತೀರಿ, ಸಂತೋಷ ಪಡ್ತೀರಿ, ನೆನ್ಪಿಟ್ಕೊಳ್ಳಿ, ಆ ಬುದ್ಧಿಯೇ ನಿಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲ ಒಳ್ಳೆ ಕೆಲಸ ಕಂಡಾಗ, ಉದ್ಧಾರ ಆಗಿರೋರನ್ನ ಕಂಡಾಗ, ಅಥವಾ ಏನೋ ಸಾಧನೆ ಮಾಡಿರೋರನ್ನ ಕಂಡಾಗ ಪ್ರಶಂಸಿಸಬೇಕು, ಹೇಳಬೇಕು. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಅಂಥವರನ್ನು ಹೊಗಳೋ ಮೂಲಕ ನಿಮ್ಮ ಅಂತರಂಗವನ್ನು ನೀವು ದೈವಿಕವಾಗಿಟ್ಕೊಳ್ಬೇಕು, ಶುದ್ಧವಾಗಿಟ್ಕೊಳ್ಬೇಕು. ಯಾರ ಬಗ್ಗೆನೂ ಅಸೂಯೆ ಬೇಡ. ಅವನ ಪಾಲ್ದ ಅವನದು, ನನ್ನ ಪಾಲಿ ನಂದು, ಗೊತ್ತಿಲ್ಲ, ನಾಳೆ ದಿನ ಅವನಿಗಿಂತ ನೀನು ಎತ್ತರವಾಗಿ ಬೆಳಿಬೋದು ಅಲ್ವೇ? ಒಳ್ಳೆಯದಾಗಲಿ.